ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರ, ಒಂದು ಒಳ್ಳೆ ನಾಲೆಜ್ ಅಂತ ಹೇಳ್ಬೋದು. ಸ್ವಲ್ಪ ಲೇಟ್ ಆಯಿತು, ಆದರೂ ಕೂಡ ಒಂದು ಒಳ್ಳೆ ನಾಲೆಜ್ ನ್ಯೂಸ್ ತೊಗೊಂಡ್ಬರ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ RCC ಕಡೆಯಿಂದ ಹನುಮಂತ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ಸರ್, ಈಗ ತುಂಬಾ ಜನಗೆ ಈ ಕನ್ಸ್ಟ್ರಕ್ಷನ್ ಕಂಪ್ನಿಗಳ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು, ಕರೆಕ್ಟ್ ಸರ್, ಅಥವಾ ಹೋಗಿ ಮಾತಾಡಿದಾಗ ಹೊಂದಾಣಿಕೆ ಆಗದೆ ಇರ್ಬೋದು. ಅವ್ರು ಕೊಟೇಶನ್ ಕೊಟ್ಟಿರುವಂಥದ್ದು, ಡ್ಯೂರೇಷನ್ ಇರ್ಬೋದು, ಹೊಂದಾಣಿಕೆ ಇಲ್ಲ ಬಿಡು ನಾವೇ ಮಾಡ್ಕೊಂಡ್ಬಿಡೋಣ, ನಾವು ಫ್ರೀ ಇದ್ದೀವಿ. ಕೆಲವೊಬ್ರು ರಿಟೈರ್ಡ್ ಆಗಿರ್ತಾರೆ, ತುಂಬ ಟೈಮ್ ಇದೆ ನಮ್ಮ ಹತ್ರ, ಕನೆಕ್ಷನ್ಸ್ ಚೆನ್ನಾಗಿದೆ ಅಂತ ಬಂದಾಗ, ಲೈಕ್ ಕನ್ಸ್ಟ್ರಕ್ಷನ್ ಕಂಪ್ನಿ ಇದ್ದಾಗ ನೀವು ಯಾವ ರೀತಿ ಪ್ರೊಸೀಜರ್ ತೊಗೊಂಡು ಹೋಗ್ತೀರಾ? ನಾವು ಓನಾಗಿ ಮಾಡ್ಬೇಕಾದ್ರೆ ಯಾವುದಕ್ಕೆ ರೆಡಿ ಇರಬೇಕಾಗುತ್ತೆ ಸರ್? ಸರ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಕವರ ಲಾಕ್ ಚಾನಲ್ ಇಂದ. ಸೊ ವೀಕ್ಷಕರೇ, ಆಷಾಢ ಬರ್ತಾ ಇದೆ. ಮನೆ ಕಟ್ಟೋದನ್ನ ಹೋಲ್ಡ್ ಮಾಡೋಣ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಇರಿ, ಹೋಲ್ಡ್ ಮಾಡಬೇಡಿ. ಯಾಕಂತಂದ್ರೆ ಆಷಾಢದಲ್ಲಿ ಎಷ್ಟು ನೆಗೆಟಿವ್ ಅಂತ ಯೋಚನೆ ಮಾಡ್ತಿದ್ರೆ ನಿಮ್ಗೋಸ್ಕರ ಒಂದು ಪ್ಲಸ್ ಪಾಯಿಂಟ್ ತಗೊಬಂದಿದ್ದೀನಿ. ಅದೇನಂತಂದ್ರೆ ಆಷಾಢ ಆಫರ್ RCC ಕಡೆಯಿಂದ. ಒಂದು ನಾಲೆಜ್ ವಿಡಿಯೋ ಇರ್ಬೋದು, ಹೋಮ್ ಟೂರ್ ಇರ್ಬೋದು, ಇವರೇ ನಿಮಗೋಸ್ಕರ ಆಷಾಢದಲ್ಲಿ ಒಂದು ಒಳ್ಳೆ ಆಫರ್ ತಗೊಬಂದಿದ್ದಾರೆ. ನೋಡಿ, ಮನೆ ಕಟ್ಸಿ ಇನ್ನೇನು ಮುಗಿತಾ ಇರಬೇಕಾದ್ರೆ ನಮಗೆಲ್ಲ ಯೋಚನೆ ಬರುವಂಥದ್ದು ಇಂಟೀರಿಯರ್ ಮಾಡಬೇಕೋ ಬೇಡವೋ ಅಥವಾ ಆಮೇಲೆ ಮಾಡ್ಸೋಣ ಅಂತ ಇರುತ್ತೆ. ಆದರೆ ಇದೇ ಇಂಟೀರಿಯರ್ ಫ್ರೀಯಾಗಿ ಸಿಕ್ಬಿಟ್ರೆ, ಹೌದು ವೀಕ್ಷಕರೇ, ಆಷಾಢ ಆಫರಲ್ಲಿ RCC ಅವರು ನಿಮಗೆ ಅಪ್ ಟು 5 lakh ವರೆಗೆ, 1 ಲಕ್ಷ 2 ಲಕ್ಷ ಅಲ್ಲ ರೀ, 5 ಲಕ್ಷದವರೆಗೂ ಕೂಡ ಉಚಿತ ಇಂಟೀರಿಯರ್ ತಗೊಂಡ್ಬಂದಿದ್ದಾರೆ. ಇದು ಡಿಪೆಂಡ್ಸ್ ಆನ್ ಪ್ಯಾಕೇಜಸ್ ಇರುತ್ತೆ. ನೀವು ಯಾವ ಪ್ಯಾಕೇಜ್ ತಗೊಂತೀರಾ, ಕಾಸ್ಟ್ ಎಷ್ಟಾಗುತ್ತೆ ಅದ್ರ ಮೇಲೆ ಇರುತ್ತೆ. ಬಟ್ 5 ಲಕ್ಷ ಅಂದ್ರೆ ಏನು ಕಮ್ಮಿ ಅಲ್ಲ, ಒಂದು ಒಳ್ಳೆ ಇಂಟೀರಿಯರ್ ಬರುತ್ತೆ ಅಂತ ಹೇಳ್ಬೋದು. ಆ ಇಂಟೀರಿಯರ್ನು ಕೂಡ RCC ಅವರೇ ಮಾಡ್ಕೊಡ್ತಾರೆ. ಸೊ ಮನೇನೂ ಬಂತು, ಜೊತೆಲಿ ಇಂಟೀರಿಯರ್ ಬಂತು ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬನ್ನಿ, ಬುಕ್ ಮಾಡ್ಕೊಳ್ಳಿ. ಎಕ್ಸಿಕ್ಯೂಷನ್ ಆಮೇಲೆ ಆಗೇ ಆಗುತ್ತೆ, ಯೋಚನೆ ಬೇಡ ನಿಮಗೆ. ಸೊ ದಯವಿಟ್ಟು ಈ ಆಫರ್ ಅನ್ನ ಪ್ರತಿಯೊಬ್ಬರು ಕೂಡ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತೀನಿ. ಸೊ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಬೇಕು, ಅದ್ರ ಜೊತೆಲಿ ಫ್ರೀ ಇಂಟೀರಿಯರ್ ಬೇಕು ಅಂತಂದ್ರೆ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಬಟ್ ಆಷಾಢ ಆಫರ್ ಮಾತ್ರ ವೀಕ್ಷಕರೇ. ನಮಸ್ಕಾರ. ಫಸ್ಟ್ ಥಿಂಗ್ ಹೇಳೋದಾದ್ರೆ ಸರ್, ಇವಾಗ ಕಂಪನಿಗೆ ಕೊಡ್ತೀವಿ ಇಲ್ಲ ನಾವು ಇಂಡಿವಿಜುವಲ್ ಮಾಡ್ಕೊತೀವಿ ಅಂತ ಹೇಳಿದ ತಕ್ಷಣ ಸರ್, ಕಂಪನಿ ಕೊಡೋದಾದ್ರೆ ನಮಗೆ ಏನಂತಂದ್ರೆ ಒಂದು ಫಸ್ಟ್ ಚಾಲೆಂಜ್ ಬರೋದೇನೆ ನಮಗೆ ಒನ್ ಟೈಮ್ ಡಿಸ್ಕಷನ್ ಕಂಪ್ನಿ ಜೊತೆನಲ್ಲಾದರೆ. ಇವಾಗ ಒನ್ ಟೈಮ್ ಪ್ಯಾಕೇಜ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಒನ್ ಟೈಮ್ ಡಿಸ್ಕಷನ್ ಆಗುತ್ತೆ, ಅಗ್ರಿಮೆಂಟ್ ಆಗುತ್ತೆ. ಬಟ್ ಅದೇ ನಾವು ಇಂಡಿವಿಜುವಲಿ ಮಾಡ್ಕೊಳ್ಬೇಕಾದ್ರೆ ನಾವು ಏನಂತಂದ್ರೆ ಸಾಕಷ್ಟು ನಾವು ಟೈಮ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಎಲ್ಲಿ ಅಂತಂತ ಹೇಳಿದ್ರೆ ನಮ್ಗೆ ಎಲ್ಲ ಥರದ ಕಾಂಟ್ರಾಕ್ಟ್ಸು ಬರ್ತಾರೆ ಸರ್. ಅಂದರೆ ಲೇಬರ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ಪ್ಲಂಬರ್ ಇರ್ಬೋದು, ಮತ್ತು ಬಾರ್ಬೆಂಡ್ರು, ಶಟ್ರಿಂಗು, ಎಲ್ಲರದ್ದು ಕಾಂಟ್ಯಾಕ್ಟ್ನು ನಾವು ಬಿಲ್ಡ್ ಮಾಡಬೇಕಾಗುತ್ತೆ. ಸೊ ಎಲ್ಲರನ್ನೂ ಕಾಂಟ್ಯಾಕ್ಟ್ ಬಿಲ್ಡ್ ಮಾಡಬೇಕಾಗುತ್ತೆ. ಅದರಲ್ಲಿ ನಾವು ಅವ್ರನ್ನ ಪ್ರತಿಯೊಬ್ಬರನ್ನು ಕೂಡ ಏನಂತಂದ್ರೆ ಯಾರು ವೆರಿಫೈಡ್, ಯಾರು ಚೆನ್ನಾಗಿ ಮಾಡ್ತಾರೆ, ಪ್ರತಿಯೊಬ್ಬರನ್ನು ನಾವು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಎಲ್ಲದಕ್ಕೂ ಬಜೆಟ್ ಹಾಕ್ತಾ ಇರ್ತೀವಿ ಸರ್. ಬಜೆಟ್ ಹಾಕಿದಾಗ ನಮ್ಗೆ ಏನಾಗುತ್ತೆ, ಸೊ ಅದ್ರ ಮೇಲೆ ನಾವು ಕೇರ್ಫುಲ್ಲಾಗಿ ವರ್ಕ್ ಮಾಡಬೇಕಾಗುತ್ತೆ. ಸೊ ಒಬ್ಬನ ಫೈನಲೈಸ್ ಮಾಡೋಕ್ಕೆ ನಮಗೆ ಮಿನಿಮಮ್ ವಾರ ತೊಗೊಂಡ್ರು ತೊಗೋಬೋದು. ಸೊ ಯಾರ್ದೋ ಒಂದು ರೆಫರೆನ್ಸ್, ಇವಾಗ ಮೇಸ್ತ್ರಿ ಯಾರೊಬ್ಬರ ಎಲೆಕ್ಟ್ರಿಷಿಯನ್ ಹೇಳ್ದಂತಂದ್ರೆ ತೊಗೊಳಕ್ಕಾಗಲ್ಲ, ಇಲ್ಲ ಅಂತಂದರೆ ಯಾರೊಬ್ಬ ಪ್ಲಂಬರ್ನ ಹೇಳ್ದಂತಂದ್ರೆ ತೊಗೊಳಕ್ಕಾಗಲ್ಲ. ನಾವು ಇಂಡಿವಿಜುವಲಿ ನಾವು ರಿಸರ್ಚ್ ಮಾಡಬೇಕಾಗುತ್ತೆ. ಸೊ ಯಾರ್ದು ಚೆನ್ನಾಗಿದೆ ಕೆಲಸ ಏನಂತ ನೋಡ್ಕೋಬೇಕಾಗುತ್ತೆ. ಸೊ ನಾವು ಹುಡುಕೋದಂಗೆ ಹುಡುಕ್ಬಿಡ್ತೀವಿ, ಬಟ್ ಅವ್ರದ್ದು ಪ್ರೈಸಿಂಗ್ನ ನಾವು ಪ್ರಾಪರಾಗಿ ಕಟ್ ಡೌನ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಪ್ಲಂಬರ್ ರೇಟ್ಸ್ ಏನಿದೆ, ನನಗೆ ಎಲೆಕ್ಟ್ರಿಷಿಯನ್ ರೇಟ್ ಏನಿದೆ, ಸೊ ನಮಗೆ ಶಟ್ರಿಂಗ್ ಅವ್ನು ಏನು ರೇಟ್ ತೊಗೊತಿದ್ದಾನೆ, ಸೊ ಆಮೇಲೆ ನಾವು ಮಾರ್ಕೆಟ್ ರೇಟ್ಗಿನ್ನ ಕಡಿಮೆ ತೊಗೊತಿದ್ದಾನೆ, ಜಾಸ್ತಿ ತೊಗೊತಿದ್ದಾನೆ, ಇಲ್ಲ ಕರೆಕ್ಟಾಗಿ ತೊಗೊತಿದ್ದಾನೆ, ಆ ರೇಟ್ಸ್ ನಾಲೆಡ್ಜ್ ಇರಬೇಕಾಗುತ್ತೆ. ಆಮೇಲೆ ನೆಗೋಷಿಯೇಷನ್ ಸ್ಕಿಲ್ ಇರಬೇಕಾಗುತ್ತೆ. ಸೊ ಇದಿಷ್ಟನ್ನ ನಾವು ಮಾಡೋಕ್ಕೆ ಮೇಜರಾಗಿ ಟೈಮು ಮತ್ತು ನಮಗೆ ಪೇಷನ್ಸ್ ಇರಬೇಕಾಗುತ್ತೆ ಸರ್, ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗ್ ಏನಂತಂದ್ರೆ ಮೆಟೀರಿಯಲ್ ನಾಲೆಡ್ಜ್ ಸರ್. ಮೆಟೀರಿಯಲ್ ನಾಲೆಡ್ಜ್ ಅಂತ ಹೇಳಿದ್ರೆ, ಇವಾಗ ಕನ್ಸ್ಟ್ರಕ್ಷನ್ ಥ್ರೂ ಔಟ್ ದ ಕನ್ಸ್ಟ್ರಕ್ಷನ್ ಯಾರನ್ನು ಏನಂತಂದರೆ ನಮಗೆ ಫಸ್ಟ್ ಟೈಮ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳೋಣ. ನಾವೇ ಏಕಾಏಕಿ ಸ್ಟಾರ್ಟ್ ಮಾಡಿಬಿಟ್ಟು ನಾವೇನೋ ಒಂದು ಧೈರ್ಯದಲ್ಲಿ ನೀವು ಹೇಳ್ದಂಗೆ ಒಂದಷ್ಟು ನನಗೆ ಸೇವಿಂಗ್ಸ್ ಆಗ್ಬೋದು, ಒಂದು 5 ಲಕ್ಷ ಉಳಿಸ್ತೀನಪ್ಪ ನಾನು ಅಂತಂತ ಹೇಳ್ಬಿಟ್ಟು ಮಾಡ್ಬೋದು. ಇಲ್ಲಾಂದರೆ ನಾನು ಫ್ರೀನೇ ಇದ್ದೀನಿ, ನನಗೇನು ಕೆಲಸನೇ ಇಲ್ಲ, ನಾನು ಆಮೇಲೆ ನಂದು ವರ್ಕಿಂಗು ಕಡಿಮೆ ಇದೆ ಅಂತಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು ಅಂತಂತ ಹೇಳಿದ್ರೆ, ಸೊ ಪ್ರಾಬ್ಲಮ್ ಎಲ್ಲಿ ಸಿಗಾಕೊಂತೀವಿ ಅಂತಂದರೆ ಫಸ್ಟ್ ಥಿಂಗ್ ಇಸ್ ಲೇಬರಲ್ಲಿ ಸಿಗಾಕೊಂತೀವಿ ಸರ್. ಅದಕ್ಕೆ ಪ್ರಿಪೇರ್ಡ್ ಆಗಿರಬೇಕು. ಸೆಕೆಂಡ್ ಥಿಂಗು ಮೆಟೀರಿಯಲ್ ನಾಲೆಡ್ಜ್ ಅಂತಂದರೆ ಯಾವ್ಯಾವ ಟೈಮಲ್ಲಿ ಏನೇನು ಮೆಟೀರಿಯಲ್ಸ್ ಬರುತ್ತೆ ಅದನ್ನು ಹೆಂಗೆ ತೊಗೊತೀವಿ. ಯಾಕಂದರೆ ಸರ್ ಒಂದು ಇಟ್ಟಿಗೆ ತರಬೇಕು ಅಂತಂತಂದರೆ ನಾವೇ ಪ್ರಿಪೇರ್ ಆಗಿ ಅದು ಚೆನ್ನಾಗಿಲ್ವೋ ಎಲ್ಲ ಎಂಟೈರ್ ಥಿಂಗ್ ರೆಡಿಯಾಗಿ ನಾವು ತರಬೇಕಾಗುತ್ತೆ. ಆಮೇಲೆ ಅದರ ಜೊತೆಯಲ್ಲಿ ನಮ್ಗೆ ಚಾಲೆಂಜ್ ಏನು, ಪ್ರೈಸಿಂಗ್ ಚಾಲೆಂಜು. ಸೊ ಇಟ್ಟಿಗೆ ಚೆನ್ನಾಗಿದೆ, ಎಷ್ಟೊಂದು ಕಡೆ ಸೆಲೆಕ್ಷನ್ ಆಗುತ್ತೆ, ಇದೇ ಬ್ರ್ಯಾಂಡ್ ತೊಗೊಳ್ಳೋಣ ಅಂತಂತ ಹೇಳ್ಬಿಟ್ಟು. ಬಟ್ ಅದು ಕ್ವಾಲಿಟಿ ಏನಿದೆ ಮತ್ತು ಪ್ರೈಸಿಂಗ್ ಏನಿದೆ, ನಾವು ಲೋಕಲಲ್ಲಿ ಪರ್ಚೇಸ್ ಮಾಡ್ತೀವಲ್ಲ ಕಂಪ್ನಿಗಳ ಥ್ರೂ ಪರ್ಚೇಸ್ ಮಾಡ್ತೀವೋ
ಆ ಚಾಲೆಂಜ್ಗೆ ನಾವು ರೆಡಿ ಇರಬೇಕಾಗುತ್ತೆ. ಆ್ಯಂಡ್ ಎಕ್ಸಾಕ್ಟಾಗಿ ನಮಗೆ ಎಲ್ಲ ಮೆಟೀರಿಯಲ್ದು ಕೂಡ ಕಾಂಟ್ಯಾಕ್ಟ್ಸ್ನ ಬಿಲ್ಡ್ ಮಾಡಬೇಕಾಗುತ್ತೆ. ಈಗ ನಾವು ಫೋನ್ ಮಾಡಿದ್ರೆ ಬರ್ಬೇಕು ಮೆಟೀರಿಯಲ್. ಕರೆಕ್ಟ್ ಪ್ರತಿ ಸತಿ ನಾವು ಹೋಗೋ ಅಗತ್ಯ ಹೋಗಂಗೆ ಇರಬಾರ್ದು. ಆಮೇಲೆ ಒಂದ್ಸತಿ ಕ್ಲೀನ್ ಆಗಿದೆ ಡೀಲ್ ಅಂತ ನಾವು ನಂಬಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಸ್ಟೀಲ್ ತಗೊಂತೀವಿ ಅಂತ ಇಟ್ಕೊಳ್ಳಿ ಸರ್, ನಾವು ಅನ್ಕೊಂತೀವಿ ಒನ್ ಟೈಮ್ ಡೀಲ್ ಇದು, ಹೋಗಿ ಒನ್ ಟೈಮ್ ಹೋಗಿ ಅಂಗಡಿ ಹುಡುಕಾಡಿದ್ವಿ, ಇವನ ಹತ್ರ ರೇಟ್ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ತೊಗೊಂಬಿಟ್ವಿ ಅಂತಂದು ಇಟ್ಕೊಳ್ಳೋಣ. ಸೊ ಅದು ನೆಕ್ಸ್ಟ್ ಟೈಮ್ ಫೋನ್ ಹಾಕಿದ್ರೆ ಬಂದ್ಬಿಡುತ್ತೆ ಅಂತಂತ ನಾವು ಅನ್ಕೊಂತೀವಿ ಎಲ್ಲರೂ. ಸೊ ಫೋನ್ ಹಾಕಿದ್ರೆ ಬಂದ್ಬಿಡುತ್ತೆ, ಬಟ್ ಅದು 100% ಕರೆಕ್ಟಾಗಿ ಬರುತ್ತಾ, ಚೆನ್ನಾಗಿರೋದು ಕೊಡ್ತಾನ, ಮತ್ತೆ ವೆಯ್ಟ್ ಕರೆಕ್ಟಾಗಿ ಇದೆಯಾ, ವೆಯ್ಟ್ ಸರಿಯಾಗಿರುತ್ತೆ ಅಲ್ವಾ, ತೂಕ ಕರೆಕ್ಟಾಗಿ ಇದೆಯಾ, ಸೊ ಅದನ್ನೆಲ್ಲ ನಾವು ವೆರಿಫೈ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲರೂ ಇವಾಗ ಈಗ ನಮ್ಮ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಇರೋದೇನೆ ಅದೇ ಥರ ಸರ್. ಈಗ ಹಾರ್ಡ್ವೇರ್ಗೆ ಹೋಗ್ಲಿ, ಫಸ್ಟ್ ದಿನ ಇವಾಗ ಏನು ಐಟಮ್ ತೊಗೊಂತಿದ್ದಾರೆ ಅನ್ನೋದ್ ಮೇಲೆ ಡಿಸೈಡ್ ಆಗ್ಬಿಡುತ್ತೆ. ಈಗ ಹಾರ್ಡ್ವೇರಲ್ಲಿ ಹೋಗ್ಬಿಟ್ಟು ಕ್ಯೂರಿಂಗ್ ಪೈಪ್ ಇದನ್ನು ತೊಗೊಂತಿದ್ದಾರೆ ಅಂತಂದ್ರೆ ಅಲ್ಲಿ ವೆರಿ ನೆಕ್ ಟು ನೆಕ್ ರೀಸನಬಲ್ ರೇಟ್ ಕೊಟ್ಬಿಡ್ತಾರೆ. ಇಲ್ಲಿ ಹಾರ್ಡ್ವೇರ್ ಹೋಗಿ ವೈರಿಂಗ್ ತಗೊಂತ ಇದೀವಿ ಅಂತ ಇಟ್ಕೊಳ್ಳಿ, ವೈರಿಂಗ್ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಸ್ವಿಚ್ ಪ್ಲೇಟ್ ಬಂದೇ ಬರ್ತಾರೆ. ಅಲ್ಲಿ ಅವ್ರಿಗೊಂದು 0 to 0 ಅವ್ರಿಗೆ ₹1 ಮಾರ್ಜಿನ್ ಇಲ್ಲ ಅಂತಂದ್ರೆ ಕೊಟ್ಬಿಡ್ತಾರೆ. ಸೊ ನೆಕ್ಸ್ಟ್ ನಮಗೆ ಕಮ್ಮಿಂಗ್ ಬಿಸ್ನೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು, ಸೊ ನಾವು ಎವ್ರಿ ಸ್ಟೇಜ್ ನಾವು R&D ಮಾಡಬೇಕಾಗುತ್ತೆ. ಇವಾಗ ಪ್ರತಿಯೊಂದು ಇವಾಗ ಸಿಮೆಂಟ್ ತಂದ್ವಾ, ಫಸ್ಟ್ 50 ಬ್ಯಾಗ್ ತಂದ್ವಿ, ಮಾರ್ಕೆಟಲ್ಲಿ ಎಲ್ಲ ವಿಚಾರಿಸಿದ್ವಿ, ಎಲ್ಲ ಕಡೆ ₹410 ಇದೆ, ಇಲ್ಲಿ ₹400 ಇದೆ, ತೊಗೊಂಡ್ವಿ. ಸೊ ಸೆಕೆಂಡ್ ಟೈಮ್ 100 ಬ್ಯಾಗ್ನ ನಾವೇನು ಮಾಡ್ತೀವಿ, ಸ್ಟ್ರೈಟಾಗಿ ಆರ್ಡರ್ ಕೊಡ್ತೀವಿ, 100 ಬ್ಯಾಗ್ ಕೊಟ್ಬಿಡಪ್ಪ ಅಂತ ಹೇಳ್ಬಿಟ್ಟು. ಸೊ ಅವಾಗ ಅಲ್ಲಿ ನಾನು ಎಲ್ಲ ಕಡೆ ಮಾರ್ಕೆಟ್ ರೇಟ್ ₹400 ಇದೆ, ₹410 ಇದೆ ಅಂತೇಳಿ ನಾವು ವೆರಿಫೈ ಮತ್ತೆ ನೋಡೋಕ್ಕಾಗಲ್ಲ. ಅವಾಗ ಇಲ್ಲಿ ಬಿಟ್ಟಿರ್ತಾರೆ, ಅಲ್ಲಿ ನೆಕ್ಸ್ಟ್ ಇದರಲ್ಲಿ ₹10-20 ಜಾಸ್ತಿ ಮಾಡಿದ್ರೆ ನಮಗೇನು ಗೊತ್ತಾಗಲ್ಲ. ಆಮೇಲೆ ನಮಗೇನಾಗುತ್ತೆ, ಬಿಡು ಅಮೌಂಟ್ ನಿಂತ್ಕೊಂತಾರೆ, ಒಂದು ವಾರ ನಿಂತ್ಕೊಂತಾರೆ, ಅದು ಇದು ಅಂತಂತ ನಾವು ಅನ್ಕೊಂತ ಇರ್ತೀವಿ. ಸೊ ಅದಷ್ಟೇ ಬಿಟ್ಟರೆ ಇನ್ನು ನಾವು ಪ್ರತಿ ಸ್ಟೇಜ್ನೂ ಕೂಡ R&Dನೇ ಇರುತ್ತೆ ಸರ್. ಪ್ರತಿ ಸ್ಟೇಜ್ನೂ ಎಲ್ಲ ಕಡೆನೂ ಕೇಳಬೇಕು, ಮತ್ತು ಒಂದು ಕಡೆ ಆರ್ಡ್ರ್ ಕೊಡಬೇಕು. ಆಮೇಲೆ ಅದು ಕರೆಕ್ಟಾಗಿ ಇದೆಯಾ ಇಲ್ಲೋ ಬರ್ತಾರೋ ಮೆಟೀರಿಯಲ್ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು. ಇದೆಲ್ಲ ಸಾಕಷ್ಟು ಚಾಲೆಂಜಸ್ಗೆ ನಾವು ಪ್ರಿಪೇರ್ಡ್ ಇರಬೇಕಾಗುತ್ತೆ. ಸೊ ಇದನ್ನೇನಂತಂದ್ರೆ ಮಾಡೋಕ್ಕೆ ಆಗಲ್ಲ ಅಂತಂತಲ್ಲ, ಬಟ್ ಏನಂದರೆ ಸ್ವಲ್ಪ ನಾಲೆಡ್ಜ್ ತಿಳ್ಕೊಂಡಿರ್ಬೇಕು. ಸೊ ಥರ್ಡ್ ಥಿಂಗ್ ಏನಂತಂದ್ರೆ ಸರ್, ಇವಾಗ ನಾವು ಫಸ್ಟ್ ಟೈಮ್ ಕಟ್ತಾ ಇರಲಿ, ಇಲ್ಲ ಯಾರು ಇವಾಗ ಏನೋ ಸೆಕೆಂಡ್ ಟೈಮ್ ಕಟ್ತಾ ಇರಲಿ, ಫಸ್ಟ್ ಕಟ್ಟೋಕೆ ಮುಂಚೆ ನಾವು ಬಜೆಟ್ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಸರ್. ಬಜೆಟ್ ಏನಾಗುತ್ತೆ, ಯಾವಾಗಲೂ ನಾವು ನಾವೇ ಕಟ್ಟಬೇಕು ಅಂತ ನಿಂತ್ಕೊಂಡಾಗ ನಮ್ಮ ಮೈಂಡ್ ಏನಿರುತ್ತೆ, ಯಾವಾಗಲೂ ಸೇವಿಂಗ್ಸ್ ಆಗುತ್ತೆ. ಸೊ ಯಾರೋ ಒಬ್ರು ಸಜೆಸ್ಟ್ ಮಾಡಿಬಿಡ್ತಾರೆ, ನೀವು 50 ಲಕ್ಷ ಅಂತಂದಂತ, ನಾವು ಪಕ್ಕದಲ್ಲಿ ಯಾರೋ ಕಟ್ಟಿರೋಂಗೆ 50 ಲಕ್ಷ ಆಗಿರುತ್ತೆ ಅಂತಂದರೆ, ಇಲ್ಲ ಸರ್ ಇದು 40 ಲಕ್ಷದಲ್ಲೇ ಮಾಡ್ಬೋದು ಅಂತಂದು ಅಂದ್ಕೊಂಡ್ಬಿಡ್ತೀವಿ. ಸೊ 40 ಲಕ್ಷಕ್ಕೆ ನಾವು ಪ್ರಿಪೇರ್ ಆಗಿಬಿಡ್ತೀವಿ. ಸೊ 40 ಲಕ್ಷಕ್ಕೆ ಪ್ರಿಪೇರ್ ಆದರೆ ಅದಾಗಲ್ಲ. ಸೊ ಅದನ್ನ ಹೆಂಗೆ ಪ್ರಿಪೇರ್ ಆಗಬೇಕು, ನಾವು ಎಕ್ಸಾಕ್ಟಾಗಿ ಇವತ್ತು ಮಾರ್ಕೆಟ್ ರೇಟ್ ಏನಿದೆ ಒಂದು, ಆಮೇಲೆ ಅಕ್ಕಪಕ್ಕದವ್ರದ್ದೆಲ್ಲ ಏನು ರೇಟ್ ಕಂಪ್ಲೀಟ್ ಆಗಿದೆ, ಸೊ ಏನು ಸ್ಕ್ವೇರ್ ಫೀಟ್ ರೇಟ್ ಓಡ್ತಾ ಇದೆ, ಸೊ ಅದ್ರ ಮೇಲ್ಗಡೆ ಇವಾಗ ಮಾರ್ಜಿನ್ ಅದು ಇವಾಗ ಸರ್ 10% ಮಾರ್ಜಿನ್ ಕಿತ್ತಾಕ್ಬಿಡ್ಲಿ ಸರ್. ಯಾವುದರಲ್ಲಿ ಏನೋ ಒಂದು ರೇಟ್ ನಡೀತಾ ಇದೆ, ಮಾರ್ಕೆಟ್ ರೇಟ್ ಇವಾಗ ₹2200, ₹2300 ಅಂತ ಇಟ್ಕೊಳ್ಳೋಣ, ಒಂದು 10% ಒಂದು ₹100, ₹150 ಕಿತ್ತಾಕ್ಬಿಡ್ಲಿ. ಎಕ್ಸಾಕ್ಟ್ ಆ ವ್ಯಾಲ್ಯೂಗೆ ನಾವು ಪ್ರಿಪೇರ್ ಆಗಬೇಕು. ಸೊ ನಾವೇನು ಮಾಡಿಬಿಡ್ತೀವಿ, ನಾವೇ ನಿಂತು ಕಟ್ಟಿಸ್ಕೊಳ್ಳೋದಲ್ವಾ, ಒಂದು ಮೋಲ್ಡ್ ಹಾಕೋಕ್ಕೆ ಎಷ್ಟು ಖರ್ಚಾಗುತ್ತೆ, ಒಂದು 5 ಲಕ್ಷ ಖರ್ಚಾಗುತ್ತೆ, ಆಮೇಲೆ ಇದಕ್ಕೆ ಎಷ್ಟಾಗುತ್ತೆ ಅಂತೇಳಿ ನಾವೇ ಒಂದು ಪ್ಲಾನ್ ಮಾಡ್ಕೊಂಡು ನಮ್ಗೆ 50 ಲಕ್ಷದ ಬಿಲ್ಡಿಂಗ್ನ 30 ಲಕ್ಷಕ್ಕೆ ಪ್ಲಾನ್ ಮಾಡಿಬಿಡ್ತೀವಿ. ಅದೊಂದು ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಆಗ್ಬಿಡುತ್ತೆ. ಅದ್ರ ಜೊತೆನಲ್ಲಿ ಅದ್ರದ್ದು ನಾವು ಎಕ್ಸಾಕ್ಟಾಗಿ ಏನಾಗುತ್ತೆ, ಆಮೇಲೆ ಎಕ್ಸಾಕ್ಟಾಗಿ ಎಷ್ಟು ಖರ್ಚಾಗುತ್ತೆ ಅಂತ ನಮ್ಗೆ ಪ್ರಾಪರಾಗಿ ಗೊತ್ತಿರಬೇಕು. ಆಮೇಲೆ ಸೆಕೆಂಡ್ ಥಿಂಗ್ ಏನಂತಂದ್ರೆ ಸರ್, ಇವಾಗ ನಾವು ಸ್ವಲ್ಪ ವೆಲ್ ಎಜುಕೇಟೆಡ್ ಆಗಿ ಇಲ್ಲ ಡ್ರಾಯಿಂಗ್ಸ್ ಎಲ್ಲ ಮಾಡೋಣ ಅಂತಂದು ಹೋಗಿರ್ತೀವಿ. ಸೊ ಸ್ಟ್ರಕ್ಚರಲ್ ಡ್ರಾಯಿಂಗ್ ಆಗಿರುತ್ತೆ, ಫ್ಲೋರ್ ಪ್ಲಾನ್ಸ್ ಆಗಿರುತ್ತೆ, ಆರ್ಕಿಟೆಕ್ಚರಲ್ ಡ್ರಾಯಿಂಗ್ ಆಗಿರುತ್ತೆ, ಅದಕ್ಕೆ ನಾವು 1 ಲಕ್ಷಗಟ್ಟಲೆ ಅಮೌಂಟ್ನ ಸ್ಪೆಂಡ್ ಮಾಡಿರ್ತೀವಿ ನಾವೇ ನಿಂತ್ಕೊಂಡು ಕಟ್ಟಿಸೋದಾದ್ರೆ. ಸೊ ಅದೊಂದು ಡ್ರಾಬ್ಯಾಕ್ ಬರುತ್ತೆ, ಅದಕ್ಕೆ ನಾವು ಪ್ರಿಪೇರ್ಡ್ ಆಗಿರಬೇಕು. ಆಮೇಲೆ ಅದನ್ನು ತೊಗೊಂಬಿಟ್ಟು ಬಂದಿದ್ದಾದ್ಮೇಲೆ ನಾವೇ ನಿಂತ್ಕೊಂಡು ಕಟ್ತೀವಿ ಅಂತಂತ ಹೇಳಿದ್ರೆ, ಸೊ ಯಾವಾಗಲೂ ಅದನ್ನು ಮತ್ತೆ ಡಿವಿಯೇಷನ್ ಹೋಗೋದು, ಚೇಂಜ್ ಮಾಡ್ಕೊಳ್ಳೋದು, ವಾಲ್ನ ಆ ಕಡೆ ಕಿತ್ತಿ ಈ ಕಡೆ ಹಾಕೊಳ್ಳೋದು, ಸೊ ಇವನ್ನೆಲ್ಲ ಏನು ಮಾಡಕ್ ಹೋಗ್ಬಾರ್ದು ಸರ್. ಯಾಕಂದ್ರೆ ಎಂಟೈರ್ ಡೀಟೇಲ್ಸೇ ಚೇಂಜ್ ಆಗ್ಬಿಡುತ್ತೆ. ಇಲ್ಲಿ ಏನಾಗುತ್ತೆ, ಅದು ಸರಿನಾ ತಪ್ಪು ಅಂತಂತ ನೋಡಿ, ಇವಾಗ ಕಂಪ್ನಿಯವ್ರು ಕೊಟ್ರೆ ಏನಾಗುತ್ತೆ ಸರ್, ಕಂಪ್ನಿಯವರು ಇಲ್ಲ ಯಾರೋ ಕಾಂಟ್ರಾಕ್ಟರ್ ಕೊಟ್ರೆ ಏನೋ ಚೇಂಜಸ್ ಆದ್ರೆ ಅಟ್ಲೀಸ್ಟ್ ಅದ್ರ ಡ್ರಾಬ್ಯಾಕ್ನ ಹೇಳ್ತಾರೆ. ಅವ್ರು ಬರೀ ಜಸ್ಟ್ ಇದು ಅದು ಕೆಲಸ ಮಾಡಬಾರ್ದು ಅನ್ನೋದೊಂದು ಮೈಂಡ್ ಸೆಟ್ ಬಿಟ್ಬಿಟ್ಟು ಅದರಿಂದ ಪ್ರಾಬ್ಲಮ್ಸ್ ಏನು ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ನಮ್ಗೆ ಯಾರು ಇರಲ್ಲ, ಅದು ಗೊತ್ತೇ ಇರೋದಿಲ್ಲ, ನಾವೇ ಮಾಡ್ಕೊಂತ ಇರ್ತೀವಿ. ಈ ಗೋಡೆ ಕಟ್ಟಿ ಇಲ್ಲಿ ಕಟ್ಟಿದ್ರೆ ಏನಾಗುತ್ತೆ ಅಂತ ಸುಮ್ಮನೆ ಆಗ್ಬಿಡ್ತೀವಿ ನಾವು. ಆ ಚೇಂಜಸ್ನ ಮಾಡಕ್ ಹೋಗ್ಬಾರ್ದು ಸರ್. ಮತ್ತೆ ಥರ್ಡ್ ಥಿಂಗ್ ಏನಂತಂದ್ರೆ, ಎಲ್ಲ ಪ್ರಾಡಕ್ಟ್ಗೂ ಫಾರ್ ಎಕ್ಸಾಂಪಲ್ ಇವಾಗ ನಾವು ಗ್ರಾನೈಟ್ ತಗೊಳ್ಳಿ, ಇಲ್ಲ ಬ್ಲಾಕ್ಸ್ ತಗೊಳ್ಳಿ, ಇಲ್ಲ ಕಂಬಿ ತಗೊಳ್ಳಿ, ಇಲ್ಲ ಸಿಮೆಂಟ್ ತಗೊಳ್ಳಿ, ಎಲ್ಲದಕ್ಕೂ ಏನಂತಂತಂದ್ರೆ ನಾವು ಒಂದು ಪರ್ಫೆಕ್ಟ್ ರೇಟ್ ಅಂತಂದು ಹೇಳ್ಬಿಟ್ಟು ಫಸ್ಟ್ ಅನಾಲಿಸಿಸ್ ಮಾಡಿ ಇಟ್ಕೋಬೇಕು. ಯಾಕಂದರೆ ಇವಾಗ ಗ್ರಾನೈಟ್ ತರಬೇಕಂತಂದ್ರೆ ಫಿಕ್ಸ್ ಆಗ್ತೀವಿ ಸರ್. ಸೊ ಗ್ರಾನೈಟ್ ತರಬೇಕಂತಂತ ಹೋದಾಗ ನಮಗೇನಾಗುತ್ತೆ, ಸ್ಟ್ರೇಟಾಗಿ ಹೋಗ್ತೀವಿ, ಫಸ್ಟು ನಮ್ಮ ಬಜೆಟ್ ಫಿಕ್ಸ್ ಆಗಲ್ಲ. ನಾವು ಇಷ್ಟು ನಾನು 3 ಲಕ್ಷದಲ್ಲಿ ತರಬೇಕಾ 5 ಲಕ್ಷದಲ್ಲಿ ತರಬೇಕಂತಂತ ನಾವು ಫಿಕ್ಸ್ ಆಗಲ್ಲ. ಎಲ್ಲ ಮೆಜರ್ಮೆಂಟ್ ತರ್ತೀವಿ, ಸೀದಾ ಅಂಗಡಿಗೆ ಹೋಗ್ತೀವಿ, ಅದು ಜಾಸ್ತಿನ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂದ್ಬಿಟ್ಟು ನಮ್ಮ ಬಜೆಟ್ ಇರೋದು 5 ಲಕ್ಷ ಇರುತ್ತೆ, ನಾವು 7 ಲಕ್ಷಕ್ಕೆ ತಂದುಬಿಡ್ತೀವಿ.
ಸೊ ನಮಗೆ ಎಲ್ಲದ್ರದ್ದು ಏನಂತಂದ್ರೆ ಎಲ್ಲ ವರ್ಕ್ಗೂ ಕೂಡ ಎಕ್ಸಾಕ್ಟ್ ಆಗಿ ನಮಗೆ ಬಜೆಟ್ ನ ಅಲೋಕೇಶನ್ ಬ್ರೇಕಪ್ಸ್ ಇರಬೇಕು ಕರೆಕ್ಟ್ ಆಗಿ. ಇದಕ್ಕೆ ಗ್ರನೇಟ್ ಎಷ್ಟು, ಟೈಲ್ಸ್ ಎಷ್ಟು, ಪೇಂಟ್ ಎಷ್ಟು, ಪ್ರತಿಯೊಂದು ಕೂಡ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ಆ ಬಜೆಟ್ ಮೀರಿ ಹೋಗ್ಲೇಬಾರ್ದು ನಾವು. ಓಕೆ ಅಲ್ಲಿ ಹೋದ್ವಿ ಅಂತಂದ್ರೆ ನಾವು ಮಾಡ್ತಾ ಇರೋದೇ ಸೇವಿಂಗ್ಸ್ ಅಂತ ಸರ್. ಅಂದ್ರೆ ನಾವು ಕಂಪನಿ ಕೊಟ್ಟು ಇಲ್ಲ ಕಾಂಟ್ರಾಕ್ಟರ್ ಕೊಟ್ಟು 5 ಲಕ್ಷ ಅಲ್ಲ ಲಾಭ ತಗೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಅದನ್ನೇ ನಾವೇ ಉಳಿಸ್ಕೋಬಾರ್ದು ನಾವು ಅಂತ ಮಾಡ್ತಾ ಇರ್ತೀವಿ. ಸೊ ನಾವು ಇಂಥದ್ರಲ್ಲಿ ಸುಮ್ಮನೆ ಬಿಟ್ಕೊಟ್ಬಿಡ್ವಿ ಅಂತಂದ್ರೆ ಆಗಲ್ಲ. ಆಮೇಲೆ ಒಂದು ತಗೊಂತೀವಿ ಅಂತಂದ್ರೆ ನಾವು ಮತ್ತೆ ಅಗೇನು ಸೇಮ್ R&D ಜಿಗಣಿನಲ್ಲಿ ತೊಗೊಂತೀವ, ಇಲ್ಲಿ ತೊಗೊಂತೀವ, ಅಲ್ಲಿ ತೊಗೊಂತೀವ, ಲೋಕಲಲ್ಲಿ ತೊಗೊಂತೀವ, ಓಡಾಡಬೇಕು ಸಾಕಷ್ಟು ಟೈಮ್ ಓಡಾಡಿದ್ರೆ ನಮ್ಗೊಂದು ಕ್ಲಾರಿಟಿ ಬರುತ್ತೆ ಎಲ್ಲಿ ಅಂತ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಮೆಟೀರಿಯಲ್ ನಾಲೆಡ್ಜ್, ಗ್ರಾನೈಟಲ್ಲೇ ಎಕ್ಸಾಂಪಲ್ ತೊಗೊಳೋದಾದ್ರೆ ಯಾವ ಥರ ಗ್ರೈನ್ಸ್ ಇದೆ, ಯಾವ ಥರ ಕಲರ್ ಇದೆ, ನಮ್ಗೆ ಸೂಟಪ್ ಆಗೋದು ಯಾವ್ದು, ಅದನ್ನೆಲ್ಲನೂ ಕೂಡ 18 mm ಇರುತ್ತೆ, 20 mm ಇರುತ್ತೆ, 20 mm ಅಂತ ಹೇಳ್ತಾರೆ. ಸೊ ಅನ್ಇವನ್ ಜಾಸ್ತಿ ಇತ್ತು, ವೇಸ್ಟೇಜ್ ಜಾಸ್ತಿ ಇತ್ತು ಅಂದ್ರೆ ರೇಟ್ ಕಮ್ಮಿ ಕೊಡ್ತಾರೆ. ನಾವೇನ್ ಮಾಡ್ತೀವಿ ಅದನ್ನಂತ ತಗೊಂಡ್ಬಂದ್ಬಿಡ್ತೀವಿ. ಬಟ್ ಅದರಲ್ಲಿ 20% ವೇಸ್ಟೇಜೇ ಬಂದ್ಬಿಡುತ್ತೆ. ಅವಾಗ ನಮ್ಗೆ ಗ್ಲಾಸ್ ಬಂದ್ಬಿಡುತ್ತೆ. ಆಮೇಲೆ ಮೆಜರ್ಮೆಂಟ್ ಮಾಡ್ಬೇಕಾದ್ರೆ ನೋಡಬೇಕು, ಅವನು ಆ ಕಡೆ 1 ಇಂಚ್ ಈ ಕಡೆ 1 ಇಂಚ್ ಬಿಟ್ಬಿಟ್ಟು ಮೆಜರ್ಮೆಂಟ್ ಮಾಡಬೇಕು. ಸೊ ಸ್ಟ್ರೈಟ್ ತೊಗೊಂಬಿಟ್ಟ ಅಂತಂದ್ರೆ ಆಗಲ್ಲ. ಸೊ ಅಲ್ಲಿಂದ ಬರ್ಬೇಕಾದ್ರೆ ಅನ್ಲೋಡಿಂಗ್ ಆಗಬೇಕು, ಎಲ್ಲ ಸಾಕಷ್ಟು ಟಾಸ್ಕ್ಗಳನ್ನ ನಾವು ಮಾಡಕ್ ರೆಡಿ ಇರಬೇಕು ಸರ್. ಸೊ ಅವಾಗಲೇ ನಾವು ಮನೆ ಕಟ್ಟಕ್ಕಂತ ಆಗೋದು. ಅದ್ರ ಜೊತೆಯಲ್ಲಿ ನಮ್ಗೆ ಇವಾಗ ಒಂದಷ್ಟು ಸೇವಿಂಗ್ಸ್ ಮಾಡೋಣ ಅಂತಂತ ಫಿಕ್ಸ್ ಆಗಿರ್ತೀವಿ. ಬಟ್ ಹಂಗಂತ ಸೇವಿಂಗ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ಟೀಲಲ್ಲಿ, ಸಿಮೆಂಟಲ್ಲಿ ಈಗ M25 ಗ್ರೇಡ್ ಕಾಂಕ್ರೀಟ್ ಆ ಕಡೆ ಹೋಗ್ಬಿಟ್ಟು ನಾವು ಒಂದು ಭಾಗಕ್ಕೆ ಸಿಮೆಂಟ್ ಕಮ್ಮಿ ಹಾಕಿದ್ರೆ ನಡೀದು ಬಿಡು ಅಂತ ಅನ್ನೋದು. ಇಲ್ಲಾಂದರೆ ಸಿಮೆಂಟ್ ತಂದು ಆಲ್ರೆಡಿ ಸೆಟ್ ಆಗಿರುತ್ತೆ ಅದನ್ನೇ ಮತ್ತೆ ಯೂಸ್ ಮಾಡಿಬಿಡೋದು. ಇಲ್ಲಾಂದರೆ ಸ್ಟೀಲ್ ಯಾವುದೋ ಒಂದು ಲೋಕಲ್ ಬ್ರ್ಯಾಂಡ್ ಯಾರನ್ನ ಅಲ್ಲಿ ಮಾರ್ಕೆಟಿಂಗ್ ಅವ್ರು ಬರ್ತಾ ಇರ್ತಾರೆ ಸೈಟ್ ಹತ್ರ, ಸರ್ ನಮ್ದು ಇದು ಚೆನ್ನಾಗಿದೆ ಸರ್ ಇದು ತೊಗೊಳ್ಳಿ ಅಂತಂದ್ರೆ ಅಂದರೆ ಇವಾಗ ಯಾವುದೋ ಒಂದು ಯೂಸ್ ಮಾಡ್ತಿರೋದು ಬಿಟ್ಬಿಟ್ಟು ಅದಕ್ಕೆ ಡೈವರ್ಟ್ ಆಗಿಬಿಡೋದು. ಸೊ ಈ ಥರದ್ದು ಒಂದು ಫಿಕ್ಸೆಡ್ ಮೆಟೀರಿಯಲ್ಸ್ ಸ್ಟ್ರಕ್ಚರ್ ವೈಸ್ ತೊಗೊಂಡೋಗೋದ್ರಲ್ಲಿ ಯಾವುದನ್ನು ಕಾಂಪ್ರಮೈಸ್ ಆಗಂಗೆ ಇರಬಾರ್ದು. ಮತ್ತು ಕ್ವಾಲಿಟಿನಲ್ಲೂ ಕೂಡ ಕಾಂಪ್ರಮೈಸ್ ಆಗಿ ಈಗ 12 mm ಹಾಕೋದು, 10 mm ಹಾಕೋದು, 10 mm ಹಾಕೋದು, 8 mm ಹಾಕೋದು, ಆ ಥರ ಮಾಡಬಾರ್ದು. ಇವಾಗ ಮೋಲ್ಡ್ ಕಟ್ತಾ ಇದ್ದೀವಿ, ಕಾಲಮ್ ರೈಸ್ ಮಾಡ್ತಾ ಇರ್ತೀವಿ. ಸೊ ಒಂದು ಎರಡು 16 mm ಬೇಕಾಗುತ್ತೆ. ನಾವೇ ನಿಂತು ಕಟ್ಕೋಬೇಕಾದ್ರೆ ಏನಾಗುತ್ತೆ 12 mm ಇತ್ತು ಅಂತಂದ್ರೆ ಮೇಸ್ತ್ರಿ ಅವನು ಕಾಯಕ್ಕಿರಲ್ಲ. ಬಾರ್ಬೆಂಡ್ರ್ ಏನು ಹೇಳ್ತಾನೆ, ಸರ್ ಏನಾಗಲ್ಲ ಬಿಡಿ ಸರ್ ಎಷ್ಟೊಂದು ಮಾಡಿದ್ದೀವಿ ಇದೇ ಥರ ಆಗ್ಬಿಡಿ ಅಂತ ಡೌನ್ ಹಾಕೋಣ ಅಂತ ಹೇಳ್ಬಿಟ್ಟು ಅವ್ನಿಗೆ, ಯಾಕಂದ್ರೆ ಅವ್ನು ಹೋಗಿ ತಂದು ಮಾಡ್ಬೇಕಂದ್ರೆ ಒಂದು ದಿನ ವೇಸ್ಟ್, ಮತ್ತೆ ಅವ್ನು ನಾಳೆ ಕೆಲ್ಸಕ್ಕೆ ಬರಬೇಕು. ಅದಕ್ಕೆ ಒಂದು ಸಜೆಷನ್ ಮಾಡಿಬಿಡ್ತಾನೆ, ಇಲ್ಲ ಸರ್ ಇದು ಐತಲ್ಲ ನಮ್ಮ ಹತ್ರ ಇದನ್ನೇ ಹಾಕೋಣ ಬಿಡಿ ಅದೆಲ್ಲ ಏನು ಡಿಫ್ರೆನ್ಸ್ ಬರಲ್ಲ ಅಂತ. ಆ ಥರದ ಚಾಲೆಂಜಸ್ ಬಂದ್ಬಿಡುತ್ತೆ. ಅದನ್ನ ಮಿಸ್ಗೈಡೆನ್ಸ್ ಜಾಸ್ತಿ ಆಗುತ್ತೆ. ಅಲ್ಲಿ ಮೇಜರ್ ಆಗಿ ಬರೋದು ಅಂತಂದ್ರೆ ಸರ್ ಲೇಬರಲ್ಲಿ ಹೋದ್ವಿ ಅಂತ ಹೇಳಿದ್ರೆ ನಮಗೆ ಶಟ್ರಿಂಗು ಬಾರ್ಬೆಂಡಿಂಗ್ ಬರುತ್ತೆ ಸರ್. ಅವ್ರದ್ದು ತುಂಬಾ ಹೆಡ್ಎಕ್ಸ್ ಬರುತ್ತೆ. ಆ ಹೆಡ್ಎಕ್ಸ್ಗೆ ಏನಂತಂದ್ರೆ ನಾವು ಅವ್ರ ಜೊತೆ ಒಂದು ಪ್ರಾಪರ್ ರ್ಯಾಪೋ ಇಟ್ಕೊಂಡಿರ್ಬೇಕು. ಆಮೇಲೆ ಕರೆದಿದ ತಕ್ಷಣ ಬರಂಗೆ ಇಟ್ಕೊಂಡಿರ್ಬೇಕು. ಕರೆದಿದ ತಕ್ಷಣ ಬರಂಗೆ ಇಟ್ಕೋಬೇಕು ಅಂತಂದ್ರೆ ನಾವು ಇನ್ನೇನು ಅವ್ರಿಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅದೇನು ಲೆಕ್ಕಕ್ಕೆ ಬರಲ್ಲ. ದುಡ್ಡು ಜಾಸ್ತಿ ಕೊಡಬೇಕು, ಖರ್ಚು ಜಾಸ್ತಿ ಮಾಡ್ಬೇಕಿಲ್ಲ, ಖರ್ಚು ಜಾಸ್ತಿ ಮಾಡ್ಬೇಕು. ಅವ್ರು ಬಂದಾಗ ಟೀ ಕಾಫಿ ಎಲ್ಲ ಕುಡಿಸ್ತಾ ಇರ್ಬೇಕು, ನೀಟಾಗಿ ನೋಡ್ಕೋಬೇಕು ಅವ್ರನ್ನ. ಆಮೇಲೆ ಅಡ್ವಾನ್ಸ್ ಪೇಮೆಂಟ್ಗಳು ಕೊಟ್ಟಿಟ್ಕೋಬೇಕು ಅವ್ರನ್ನ. ಅವಾಗ ಅವರು ಆನ್ ಟೈಮಲ್ಲಿ ಬರ್ತಾರೆ, ಆನ್ ಟೈಮ್ ಕೆಲಸ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ನಮಗೆ ಇವಾಗ ಕನ್ಸ್ಟ್ರಕ್ಷನ್ ನಾವೇ ಮಾಡ್ಕೋಬೇಕಾದ್ರೆ ನಮ್ಗೆ ಬಿಗ್ಗೆಸ್ಟ್ ಚಾಲೆಂಜ್ ಬರೋದು ಏನಂತಂದ್ರೆ ಥೆಫ್ಟ್ ಆಗೋದು. ಇವಾಗ ನಾವು ಏನಾನ ವರ್ಕಿಂಗ್ ಪ್ರೊಫೆಷನಲ್ ಇದ್ದೀವಿ, ಬೆಳಗ್ಗೆ ಬಂದು ಒಂದ್ಸತಿ ವರ್ಕಿಂಗ್ ಇಲ್ಲ ಅಂದ್ರೂ ಸರ್ 24 ಗಂಟೆ ಯಾರು ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ನಮ್ಮ ಲೇಬರ್ಗಳೇನೆ ವೈರ್ ಎಳ್ಕೊಂಡು ಹೋಗ್ಬಿಡ್ಬೋದು, ನಮ್ಮ ಲೇಬರ್ ಕಬ್ಬಿ ತೊಗೊಂಡು ಹೋಗ್ಬಿಡ್ಬೋದು. ಸೊ ಆ ಥರದ ಚಾಲೆಂಜಸ್ ಆಗುತ್ತೆ. ಅದಕ್ಕೆ ಒಂದಷ್ಟು CCTV ಪ್ರಾವಿಷನ್ ಮಾಡ್ಕೊಳ್ಳೋದಾಗ್ಬೋದು, ಮತ್ತು ರಿಯಲ್ ಟೈಮ್ ಅಪ್ಡೇಟ್ ತೊಗೊಳ್ಳೋದಾಗ್ಬೋದು, ಅದನ್ನೆಲ್ಲನೂ ಕೂಡ ಒಂದು ಪ್ಲ್ಯಾನ್ ಇಟ್ಕೋಬೇಕಾಗುತ್ತೆ. ಆಮೇಲೆ ಎವ್ರಿ ಡೇ ಮಾರ್ನಿಂಗು, ಈವ್ನಿಂಗು, ಮಧ್ಯಾಹ್ನ, ಸಾಯಂಕಾಲ 3 ಹೊತ್ತೂ ನಾವು ಒಂಥರ ಮೆಡಿಟೇಷನ್ ಮಾಡಿದಂಗೆ 24 ಗಂಟೆ ಬಿಲ್ಡಿಂಗ್ನ ಯೋಚನೆ ಅಲರ್ಟ್ ಆಗೇ ಇರಬೇಕು. ಅಲ್ಲಿ ಏನು ಚಾಲೆಂಜಸ್ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿರಬೇಕು. ನನ್ನ ಪ್ರಕಾರ ಒಬ್ಬರಲ್ಲಿ ಇರಲೇಬೇಕು, 100% ಒಬ್ಬರಲ್ಲಿ ಇದ್ರೆ ಇನ್ನೂ ತುಂಬಾ ಒಳ್ಳೇದು. ಸೊ ನಾವು ಒಬ್ಬರೇ 2 ಮಲ್ಟಿ ಟಾಸ್ಕ್ ಮಾಡ್ತೀವಿ ಅಂತಂದ್ರೆ ಆಗಲ್ಲ. ಯಾಕಂದ್ರೆ ಬೆಳಿಗ್ಗೆ ಸರ್ ಲೇಬರ್ 9 ಗಂಟೆಗೆ ಬರ್ಬೇಕಂದ್ರೆ 7 ಗಂಟೆಯಿಂದ ಫಾಲೋ ಅಪ್ ಮಾಡಬೇಕು. 7 ಗಂಟೆಯಿಂದ ಫಾಲೋ ಅಪ್ ಮಾಡಿದ್ರೆ 9 ಗಂಟೆಗೆ ಬಂದ್ರು ಅಂತಂದ್ರೆ ಅದು ಗೆದ್ವಿ ನಾವು. ಆಮೇಲೆ ಬಂದಿದ್ದಾದ್ಮೇಲೆ ಇವಾಗ ನಾವು ಇಂಡಿವಿಜುವಲಿ ಕಟ್ಟಿಸ್ಕೋಬೇಕಾದ್ರೆ ಅವನೇನ್ ಮಾಡ್ತಾನೆ, ಮೇಸ್ತ್ರಿನ ಅಲರ್ಟ್ ಮಾಡ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಸೊ ಡಿಲೇ ಆಯ್ತು ನಾವು ಯಾರನ್ನೂ ಕೇಳಂಗಿಲ್ಲ. ಸೊ ಮೇಸ್ತ್ರಿ ಲೆಕ್ಕಾಚಾರಕ್ಕೆ ಹೆಂಗ್ ಬರುತ್ತೆ, ಸರ್ 4 ಮೇಸನ್ನು 4 ಹೆಲ್ಪರ್ ಕಳಿಸಿದ್ದೀನಿ ಈ ವಾರ. ಸೊ ನನಗೆ ಒಂದು ವಾರ ಎಲ್ಲ ಕೆಲಸ ಮಾಡೋರು, ಕೆಲಸ ಎಷ್ಟಾಗಿದೆ ಏನಂತ ಸಂಬಂಧ ಇಲ್ಲ. ನನಗೆ ಇವತ್ತು 50,000 ಪೇಮೆಂಟ್ ಆಗೈತೆ, ನನ್ನ ಮೇಸ್ತ್ರಿದ ಒಂದು 10,000 ಸೇರಿಸ್ಕೊಂಡಿದ್ದೀನಿ, ಅದ್ರಲ್ಲಿ 5,000 ಸೇರಿಸ್ಕೊಂಡಿದ್ದೀನಿ, 55,000 ರೂಪಾಯಿ ಪೇಮೆಂಟ್ ಬೇಕು ನನಗೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಕೆಲಸ ಆಗಿದೆ ಇಲ್ಲೋ ಅಂತ ನಮಗೂ ಗೊತ್ತಾಗಲ್ಲ, ಇಷ್ಟು ಕೊಡಬೇಕು ಕೊಡಬಾರ್ದು ಅಂತನೂ ಗೊತ್ತಾಗಲ್ಲ, ಕೊಟ್ಕೊಂಡು ಹೋಗ್ಬಿಡ್ತೀವಿ. ಲಾಸ್ಟಲ್ಲಿ 2 ಲಕ್ಷ ಡಿವಿಯೇಷನ್ ಬಂದ್ಬಿಡುತ್ತೆ. ಇವಾಗ ಒಂದು 8 ಲಕ್ಷಕ್ಕೆ 7 ಲಕ್ಷಕ್ಕೆ ಪ್ಲಾನ್ ಮಾಡಿರ್ತೀವಿ, ಅದು 10 ಲಕ್ಷ ಕೊಟ್ಟೋಗ್ಬಿಡುತ್ತೆ. ಅದು ನೀಟಾಗಿ ಕಂಪ್ಲೀಟ್ ಮಾಡಿದ್ರೆ. ಇಲ್ಲ ನಾವೇನೋ ಸ್ವಲ್ಪ ಟೈಟ್ ಮಾಡೋಕೆ ಹೋದ್ವಿ, ಇಲ್ಲಪ್ಪ ಇಷ್ಟು ಕೆಲಸ ಆಗಿದೆ ನೀನು 50,000 ಕೇಳಿದ್ರೆ ನಾನು 30,000 ಕೊಡ್ತೀನಿ ಅಂದರೆ ಆಟೋಮೆಟಿಕ್ಲಿ ನೆಕ್ಸ್ಟ್ ವಾರದಲ್ಲೇ ಲೇಬರ್ ಕಡಿಮೆ ಮಾಡ್ಬಿಡ್ತಾರೆ, ವರ್ಕ್ ಡಿಲೇ ಆಗೋಗ್ಬಿಡುತ್ತೆ. ಸೊ ಅಲ್ಲಿ ನಾವು ಸ್ಟೇಜಸ್ನ ನೋಡ್ಕೊಂಡಿರ್ಬೇಕು, ಯಾವ ಸ್ಟೇಜಲ್ಲಿ ಎಷ್ಟು ಕೊಡಬೇಕು, ಏನು ಮಾಡಬೇಕು.
ಯಾಕಂದ್ರೆ ಅವ್ರಿಗೆ ಏನಂದ್ರೆ ಸರ್ ವರ್ಕರ್ಸ್ಗೆ ತೀರಾ ನಾವು ಲೂಸು ಬಿಡೋಕ್ಕಾಗಲ್ಲ, ತೀರಾ ಟೈಟು ಮಾಡೋಕ್ಕಾಗಲ್ಲ. ಅದನ್ನೇ ಒಂದು ಫ್ರೀಕ್ವೆನ್ಸಿ ಮೇಂಟೈನ್ ಮಾಡಬೇಕು. ಒಂದಿನ ಬಂದಿಲ್ಲ ಅಂತಂದ್ರೆ ನಾವು ವರ್ಕರ್ ಅಂತಂತ ಹೇಳ್ಬಿಟ್ಟು ನಾವೇನೋ ಸ್ವಲ್ಪ ಜೋರಾಗಿ ಮಾತಾಡಿದ್ವಿ ಅಂತಂತಂದ್ರೆ ನಾಳೆ ಖಾಲಿ ಬೀಳ್ತೀವಿ ಅಂದ್ರೂ ಬರಲ್ಲ ಅವರು, ಅಷ್ಟು ಡಿಮ್ಯಾಂಡ್ ಐತೆ. ಕರೆಕ್ಟ್. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಒಬ್ಬರು ಫ್ರೀ ಆಗಿದ್ದು ಕ್ಲೀನಾಗಿ ಅದನ್ನೆಲ್ಲ ಮಾನಿಟರ್ ಮಾಡ್ಕೊಂಡು ಹೋಗ್ತಾ ಇದ್ರು ಅಂತಂದರೆ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಥಿಂಗ್ ಏನಂತಂದರೆ ಒಂದು ಕ್ಯೂರಿಂಗ್ ಅಂತಂತ ಒಂದು ಟಾಸ್ಕ್ ಬರುತ್ತೆ. ಕ್ಯೂರಿಂಗಿಗೆ ನಾವು ಮನೆಯಲ್ಲಿ ಟಿಫನ್ ಮಾಡ್ತೀವೋ ನಿದ್ದೆ ಮಾಡ್ತೀವೋ ಅದೆಲ್ಲ ಲೆಕ್ಕ ಬರಲ್ಲ. 3 ಟೈಮು ಲೇಬರ್ ಮಾಡ್ತಾರೋ ಇಲ್ವೋ ಅಂತಂತ ಲೆಕ್ಕ ಬರಲ್ಲ. ನಾವು ಆಟೋಮೆಟಿಕ್ಕಾಗಿ ಕ್ಯೂರಿಂಗ್ ಮಾಡೋದಕ್ಕಂತೇಳಿ ರೆಡಿ ಇರಬೇಕು. ಸೊ ನಾವು ಅಲ್ಲಿ ನಾವೇ ಮಾಡಬೇಕು, ಇಲ್ಲ ಅಂತಂದ್ರೆ ಒಬ್ರು ಯಾರನ್ನ ಅದಕ್ಕೆ ಅಂತಂತೇಳ್ಬಿಟ್ಟು ಸ್ಯಾಲರಿಡ್ ಪರ್ಸನ್ ಥರ ಒಂದು 8,000 10,000 ಕೊಟ್ಟು ಒಬ್ಬರನ್ನ ಅಪಾಯಿಂಟ್ ಮಾಡಬೇಕು. ಅದತ್ರ 10,000 ಕೊಡಬೇಕಾಗುತ್ತೆ, ಮಾಡಲೇಬೇಕು. ಕೊಟ್ಬಿಟ್ಟು ಇಟ್ಬಿಡ್ಬೇಕು. ಒಬ್ಬರನ್ನ ಒಂದು ಲೇಡೀಸ್ನ ಬಿಟ್ಬಿಟ್ಟು ಕಂಟಿನ್ಯೂಸ್ ಕ್ಯೂರಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಇಡ್ಬೋದು. ಬಟ್ ಆ ಕೊಟ್ಟಿದ್ದಾದ್ಮೇಲೆ ಮತ್ತೆ ಅವ್ರು ನೋಡಕ್ಕಾದ್ರೆ ನಾವು ಹೋಗ್ಲೇಬೇಕು. ಅದಕ್ಕೊಂದು ಮಾನಿಟರ್ ಮಾಡಕ್ಕೆ ಒಬ್ರು ಬೇಕೇ. ಅದಕ್ಕೆ ಹೇಳಿದ್ ಸರ್, ಒಬ್ಬರಿದ್ರೆ ಇವೆಲ್ಲ ಮಾನಿಟರ್ ಮಾಡೋದು ಚೆನ್ನಾಗಿರುತ್ತೆ. ಕಂಪ್ಲೀಟ್ ಆಗಿ 1 ವರ್ಷ ಫ್ರೀ ಇದ್ದು ಬಿಡ್ಬೇಕು ಸರ್. 1 ವರ್ಷ ಫ್ರೀ ಇದ್ದು ಬಿಟ್ಟು ಕಂಪ್ಲೀಟ್ ಆಗಿ ವರ್ಕ್ ನೋಡಿ ಮನೆ ಕಟ್ಕೋಬೇಕಾಗುತ್ತೆ. ಆಮೇಲೆ ವಾಟ್ ಅಬೌಟ್ ಈ ಗೌರ್ಮೆಂಟ್ ಅದನ್ನ ಸರ್ ಇವಾಗ ನೆಕ್ಸ್ಟ್ ಏನಂತಂದ್ರೆ ಇವಾಗ ನೋಡಿ ಇದೆಲ್ಲ ಒಂದು ಟಾಸ್ಕ್ ಆದ್ರೆ ಇನ್ನೊಂದೇ ಟಾಸ್ಕ್ ಬರುತ್ತೆ. ಏನು ನಮಗೆ ಇವಾಗ ಬೆಸ್ಕಾಮ್ದಾಗ್ಬೋದು, ಮತ್ತೆ ಅಕ್ಕಪಕ್ಕದವ್ರದ್ದು ಪ್ರಾಬ್ಲಮ್ಗಳಾಗ್ಬೋದು, ಇಲ್ಲ ಸೈಟಲ್ಲಿ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಆಗ್ಬೋದು. ಇವಾಗ ಸಮ್ಟೈಮ್ಸು ಈ ಇಶ್ಯೂಗಳಿಲ್ಲ, ಲೇಬರ್ ಕಿತ್ತಾಡ್ಕೊಂಡ್ಬಿಡೋದಾಗ್ಬೋದು, ಅದೆಲ್ಲ ಸೀದಾ ಸ್ಟೇಷನ್ ಗಂಟ ಹೋಗ್ಬಿಡುತ್ತೆ ವಿಷಯ. ಸೊ ಅಂಥದಕ್ಕೆಲ್ಲ ಅಟ್ಲೀಸ್ಟ್ ನಾವು ನಿಂತ್ಕೊಂಡು ಧೈರ್ಯವಾಗಿ ಫೇಸ್ ಮಾಡಂಗಿರ್ಬೇಕು, ಅದಕ್ಕೆ ಖರ್ಚು ಮಾಡಕ್ಕೆ ರೆಡಿ ಇರಬೇಕು. ಇಲ್ಲ ಅಂತಂದ್ರೆ ಅದರಲ್ಲೆಲ್ಲ ಒಳ್ಳೆ ಕಾಂಟ್ಯಾಕ್ಟ್ಸನ್ನೇ ಇರಬೇಕು. ಯಾವ್ಯಾವ ಡಿಪಾರ್ಟ್ಮೆಂಟ್ ಬೇಕಾಗುತ್ತೆ? ನಮಗೆ ಬೆಸ್ಕಾಮ್ ಬೇಕಾಗುತ್ತೆ, ಆಮೇಲೆ ಪರ್ಮನೆಂಟ್ ಮೀಟರ್ ಬೇಕಾಗುತ್ತೆ, ಮತ್ತೆ BWSSB ಅವ್ರದ್ದು ಕನೆಕ್ಷನ್ಸ್ ಬೇಕಾಗುತ್ತೆ, ಬೋರ್ವೆಲ್ ಅವ್ರ ಕಾಂಟ್ಯಾಕ್ಟ್ಸ್ ಬೇಕಾಗುತ್ತೆ. ಮತ್ತೆ ಅದ್ರ ಎಲ್ಲದ್ರ ಜೊತೆ ಏನೋ ಸಣ್ಣ ಪುಟ್ಟ ಡಿವಿಯೇಷನ್ಸ್ ಆಯ್ತು ಅಂತಂದ್ರೆ ನಾವು ಸ್ಟೇಷನ್ ಕೂಡ ಪೊಲೀಸ್ ಸ್ಟೇಷನ್ ಸ್ವಲ್ಪ ಇದಿರಬೇಕು. BBMP ಅವ್ರದ್ದು BBMP ನಲ್ಲಿ ಬೇಕಾಗುತ್ತೆ. BBMP ನಲ್ಲೂ ನಮಗೆ ಏನನ್ನ ಆದ್ರೆ ಸಡನ್ ಆಗಿ ಒಬ್ರು ಯಾರು ರೆಸ್ಪಾಂಡ್ ಮಾಡಂಗೆ ಇರಬೇಕು, ಒಂದು ಕಾಂಟ್ಯಾಕ್ಟ್ ಇರಬೇಕು. ಸೊ ನಿಮ್ ಪ್ರಕಾರ ಒಂಚೂರು ಎಲ್ಲ ಕಡೆ ಕಾಂಟ್ಯಾಕ್ಟ್ಸ್ ಇರಬೇಕು, ನೀಟಾಗಿ ಸ್ವಲ್ಪ ವೆಲ್ ನೋನ್ ಆಗಿರಬೇಕು. ಸುಮ್ಮನೆ ಏಕಾಕಿ ಬಂದು ನಮ್ಮ ಹತ್ರ ದುಡ್ಡು ಐತೆ ನಾಳೆ ಕಟ್ತೀವಿ ಅಂದ್ರೆ ಆಗಲ್ಲ, ಚಾನ್ಸೇ ಇಲ್ಲ ಅಲ್ವಾ? BBMP ಹೋಗಿ ಯಾರನ್ನ ಕೇಳೋಣ, ಏನ್ ಸೊಲ್ಯೂಷನ್ ಏನ್ ಕೇಳಬೇಕು. ಆಟೋಮೆಟಿಕ್ಲಿ ಸರ್ ಅವಕ್ಕೆಲ್ಲ ಏನ್ ಫಿಕ್ಸ್ಡ್ ಪ್ರೈಸ್ ಅಂತಂತಿರಲ್ಲ. ಒಂದು ಸಣ್ಣ ಡಿವಿಯೇಷನ್ ಏನಿದೆ ಅಂತಂತಂದ್ರೆ ಅದಕ್ಕೆ ಈಗ 10,000 ಸಾರ್ಟ್ ಔಟ್ ಆಗ್ಬೋದು, ಇಲ್ಲ 1 ಲಕ್ಷಕ್ಕೂ ಹೋಗ್ಬೋದು. ಸೊ ಅದಕ್ಕೆಲ್ಲ ನಾವು ಇದು ತುಂಬಾ ಒಳ್ಳೆ ಮಾತು ಹೇಳಿದ್ರೆ. ಎಲ್ಲರಿಗೂ ಗೊತ್ತಿರೋದಿಲ್ಲ, ನೀವು ಹೋದಾಗ ನಿಮ್ದು ಬೆನಿಫಿಟ್ ತಗೊಳ್ಳೋರು ತುಂಬಾ ಜನ ಇರ್ತಾರೆ. ಏನೋ ಒಂದು ಚಿಕ್ಕ ವಿಚಾರ ಇರುತ್ತೆ, ಸ್ಮಾಲ್ ಇದಕ್ಕೆ 10,000 ರೂಪಾಯಿ ಕೆಲಸಕ್ಕೆ 1 ಲಕ್ಷ ಆಗತ್ತೆ ಸರ್ ಅಂತ ಕೇಳೋರು ಇರ್ತಾರೆ. ಅವಾಗ ನೆಸೆಸರಿ ಹೋಯ್ತಲ್ಲ ಸರ್ ನಿಮಗಂದ್ರೆ ಎವ್ರಿ ಡೇ ಅದನ್ನ ಮಾಡ್ತಾನೆ ಎವ್ರಿ ಡೇ ಮಾಡ್ತಾ ಇರ್ತೀವಿ. ಆಮೇಲೆ ನಮ್ಮ ಪ್ರೈಸಿಂಗ್ ಗೊತ್ತಾಗ್ತಾ ಇರುತ್ತೆ. ಆಮೇಲೆ ಏನಾಗುತ್ತೆ ಅದು ನಮ್ಮ ಜವಾಬ್ದಾರಿ ಅಂತ ನಮ್ಮ ತಲೆ ಮೇಲೆ ಬಂದ್ಬಿಡುತ್ತೆ. ಓನರ್ ಗೊತ್ತಿಲ್ಲ ಅಂತ ಅಂದ ತಕ್ಷಣ ಅಟ್ಲೀಸ್ಟ್ ಕಂಪ್ನಿ ರೆಸ್ಪಾಂಡ್ ಮಾಡ್ಲೇಬೇಕು ಅದಕ್ಕೆಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಒಂದು ಲೀಗಲ್ ಟೀಮ್ ಕೂಡ ಇಟ್ಕೊಂಡಿರ್ತೀವಿ. ಲೀಗಲ್ಗೆ ಅಂತಾನೆ ಓಡಾಡಿ ಇಂಥವನ್ನೆಲ್ಲ ಸಾರ್ಟ್ ಔಟ್ ಮಾಡಕ್ಕೆ ಅಂತ ಹೇಳಿ ನಾವು ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಹೋಗಿ ಮಾತಾಡ್ಬಿಟ್ಟು ಸಾರ್ಟ್ ಔಟ್ ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ಒಂದೇ ಆಪ್ಷನ್ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅಂತ ಹೇಳಿದ್ರೆ ನಮಗೆ ಇವಾಗ ಮನೆ ಕಟ್ಟೋರ ಜೊತೆ ನಾವು ತುಂಬಾ ಡಿಸ್ಕಷನ್ ಮಾಡಿರ್ಬೇಕಾಗುತ್ತೆ. ಅಂದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಟ್ಟಿರೋರು, ಲೇಔಟ್ ಅಲ್ಲಿ ಇರೋರು, ನಾವ್ ಅನ್ಕೊಂತೀವಿ ಒಂದು ಅರ್ಧ ಗಂಟೆ ಮಾತಾಡಿದ್ರೆ ಗೊತ್ತಾಗ್ಬಿಡುತ್ತೆ ಬಿಡು ಅಂತ ಅನ್ಕೊಂತೀವಿ. ಬಟ್ ಎಲ್ಲ ವರ್ಕ್ ನಾಲೆಡ್ಜು ಬರಲ್ಲ ನಮಗೆ. ಸೊ ಎಲ್ಲರ ಹತ್ರ ಮಾತಾಡ್ತಾ ಇರಬೇಕು, ಏನು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಹೆಂಗೆ ಮಾಡಿದ್ರೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಹಂಗಂತ ನಾವು ತೀರನೂ ಕೇಳಿಸ್ಕೋಬಾರ್ದು. ಯಾಕಂದ್ರೆ ತೀರಾ ಕೇಳಿಸ್ಕೊಂಡಾಗ ಏನಾಗುತ್ತೆ, ಇವಾಗ ನಾನೇ ತೊಗೊಳ್ಳಿ ಸರ್, ಇವಾಗ ನಾನೊಂದು 10 ಡಿಸಿಷನ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳೋಣ. ನಾನು ಮನೆ ಕಟ್ಟಬೇಕಾದ್ರೆ 10 ಡಿಸಿಷನಲ್ಲಿ 4 ಫೇಲ್ ಆಗಿರ್ತವೆ, ಒಂದು 5 ಪಾಸ್ ಆಗಿರ್ತವೆ. ಅಂದರೆ ನನಗೆ ಪ್ಲಂಬರ್ ಒಳ್ಳೆಯನ್ ಸಿಕ್ಕಿರ್ತಾನೆ, ಮೇಸ್ತ್ರಿ ಒಳ್ಳೆಯನ್ ಸಿಕ್ಕಿರ್ತಾನೆ ಅಂತ ಇಟ್ಕೊಳ್ಳೋಣ. ನಾನು ಕೇಳಿದಾಗ ಅದು ನಾನು ಮಿಸ್ಟೇಕ್ ಮಾಡಿ ನಾನು ಎಲ್ಲನೋ ಒಂದು ದುಡ್ಡು ಕಳ್ಕೊಂಡಿದ್ದೀನಿ ಅಂದ್ರೆ ನಾನು ಓಪನ್ ಆಗಿ ಹೇಳ್ಕೊಳ್ಳಲ್ಲ. ನಾನು ಕರೆಕ್ಟಾಗಿ ಕಟ್ಟಿದ್ದೀನಿ ಅಂತಂತೇಳಿ 4 ಏನು ಚೆನ್ನಾಗಿರುತ್ತಲ್ಲ ಅದು ಮಾತ್ರ ಹೇಳಿರ್ತೀವಿ. ಬಟ್ ಅಲ್ಲಿ ಎಕ್ಸಾಕ್ಟ್ ಪ್ರಾಬ್ಲಮ್ ಏನು ಬರುತ್ತೆ ಅಂತ ಹೇಳ್ಬಿಟ್ಟು ಯಾರು ಹೇಳಲ್ಲ. ಅಲ್ಲಿ ಎಕ್ಸಾಕ್ಟ್ ಆಗಿ ಅವರೇ ನಿಂತ್ಕೊಂಡು ಕಟ್ಟಿರೋರನ್ನ ಕೇಳಿದ್ರೆ ನಮಗೆ ಪರ್ ಸ್ಕ್ವೇರ್ ಫೀಟ್ ಅರೈವ್ ಆದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಒಬ್ಬೊಬ್ರು ಎಲ್ಲರೂ ಏನೋ ಒಂದು ಲೇಬರ್ ಒಂದು ಟೀ ಕೊಡಿಸಿದೀವಿ ಅಂತಂದ್ರೂ ಅದನ್ನು ಕೂಡ ಬರ್ದಿಟ್ಟಿರ್ತಾರೆ. ಅಂಥವ್ರನ್ನ ಕೇಳಿದ್ರೆ ನಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ಬಜೆಟ್ ಏನಿದೆ ಅಂತ ಹೇಳಿ. ಅದೆಲ್ಲ ಏನಿಲ್ಲ ಅಂದ್ರೆ ಸರ್ ಇವಾಗ ಸಿಂಪಲ್ ಆಗಿ ನಾವು ಗೂಗಲ್ ಅಲ್ಲಿ ಮಾಡಿದ್ರು ಗೊತ್ತಾಗ್ಬಿಡುತ್ತೆ. ಎಲ್ಲ ಕಂಪ್ನಿಗಳು ಕೇಳಿ ಅವ್ರಿಗೆ ಆ ಕಂಪ್ನಿ ಕಮ್ಮಿ ಇದೆ, ಈ ಕಂಪ್ನಿ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡಿದ್ವಿ, ಇಲ್ಲ ಕಾಂಟ್ರಾಕ್ಟರ್ ಕಮ್ಮಿ ಇದೆ ಅಂತಂತ ಯೋಚನೆ ಮಾಡಿದ್ವಿ ಅಂತಂದ್ರೆ ರಿಯಲಿಸ್ಟಿಕ್ ಆಗಿ ನಂಬರ್ ಅಂತಂತ ನಮ್ಗೆ ಇದೇ ಇರುತ್ತೆ. ಸೊ ಅದಕ್ಕೆ ಆಮೇಲೆ ಅದ್ರ ಜೊತೆನಲ್ಲಿ ಸರ್ ಎಲ್ಲದನ್ನು ನಾವು ಪ್ಲ್ಯಾನ್ ಮಾಡ್ತೀವಿ, ಬಜೆಟ್ ಪ್ಲ್ಯಾನ್ ಮಾಡಿದ್ರ ಜೊತೆಯಲ್ಲಿ ನಾವುಗಳಾದ್ರೆ ಏನು ಮಾಡ್ತೀವಿ, ಎಕ್ಸ್ಕಲೇಷನ್ ಎಷ್ಟು ಹೋಗುತ್ತೆ ಅಂತಂದ್ರೆ ನಾವು ಪ್ರಿಡಿಫೈನ್ ಮಾಡಿ ಹೇಳಿರ್ತೀವಿ. ಅಂದರೆ ಅಪ್ರಾಕ್ಸಿಮೇಟ್ ಅದನ್ನು ಕೂಡ ನಾವೇ 100% ಹೇಳೋಕ್ಕಾಗಲ್ಲ. ಸೊ ನಾವು ಒಂದು 90-95% ಇಲ್ಲಿಗೆ ಹೋಗುತ್ತೆ ನಿಮ್ಮ ಪ್ರಾಜೆಕ್ಟ್ ಅಂತಂದು ಹೇಳ್ಬಿಟ್ಟು ಒಂದು ಡಿಫೈನ್ ಮಾಡಿರ್ತೀವಿ. ಬಟ್ ನಾವೇ ನಿಂತ್ಕೊಂಡು ಕಟ್ಬೇಕಾದ್ರೆ ನಾವು ಎಕ್ಸ್ಕಲೇಷನ್ ಅಮೌಂಟೇ ಹಾಕೊಳ್ಳಲ್ಲ. ಹೌದು, ಏನೋ ಪ್ರಾಬ್ಲಮ್ ಬರುತ್ತೆ ಅಂತ ನಾವು ಹಾಕೊಳ್ಳೋದೇ ಇಲ್ಲ. ಸೊ ಅದ್ರದ್ದು ಪರ್ಸೆಂಟೇಜ್ ಎಷ್ಟು ಹೋಗುತ್ತೆ, ಅದೇ ನಮಗೆ ಒಂದು 7% ಹೋಗುತ್ತೆ, 10% ಹೋಗುತ್ತೆ, ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೋಬೇಕಾಗುತ್ತೆ ಸರ್.
ಅದು ಹೆಂಗೆ ಗೊತ್ತಾಗುತ್ತೆ ನಮಗೆ, ಅದೇ ಲಾಟ್ ಆಫ್ ಕಮ್ಯುನಿಕೇಷನಿಂದ ಎಲ್ಲ ಕಟ್ಟಿರೋರು ಕಟ್ತಾ ಇರೋರು ಎಲ್ಲರ ಹತ್ರ ಓಡಾಡಿ ಕೇಳ್ಕೊಂಡಿದ್ದಾದ್ಮೇಲೆ ನಿಮ್ಗೊಂದು ಫೈನಲ್ ಅಮೌಂಟ್ ಅಂತ. ಕರೆಕ್ಟ್. 10 ಜನ ನಮ್ಗೆ ಹೇಳಿದಾಗ ನೋಡಿ, ನಾವು ಒಂದು 70 ಲಕ್ಷ ಅನ್ಕೊಂಡಿದ್ವಿ, 80 ಹೋಯ್ತು, 90 ಹೋಯ್ತು ಅಂದಾಗ ನಮಗೊಂದು ಆವ್ರೇಜ್ ಸಿಗುತ್ತೆ. ಹೌದು. 10% ಹೋಗ್ಬೋದು, 20% ಹೋಗ್ಬೋದು ಅಂತ ಒಂದು ಆವ್ರೇಜ್ ಸಿಕ್ಬಿಡುತ್ತೆ ಅಂತ ಹೇಳ್ಬೋದು. ಓಕೆ. ಆಮೇಲೆ ಈಗ ವರ್ಕರ್ಸ್ ಸಮಟೈಮ್ಸ್ ಬರೋದಿಲ್ಲ, ಕೈ ಕೊಟ್ಬಿಡ್ತಾರಲ್ಲ, ಅವಾಗ ಅದನ್ನ ಏನು ಮಾಡೋಕ್ಕಾಗಲ್ಲ ಸರ್. ಅದಕ್ಕೆ ನಾವು ಅದೇ ಒಬ್ರು ಅಲ್ಲಿ 100% ಒಬ್ರು ಅದಕ್ಕಂತಾನೆ ಡೆಡಿಕೇಟೆಡ್ ಆಗಿ ಇದ್ರೇನೆ ಅವ್ರನ್ನ ಫಾಲೋ ಅಪ್ ಮಾಡಿ ತರ್ಸ್ಕೊಳಕ್ಕಾಗೋದು. ಸೊ ಡೆಡಿಕೇಟೆಡ್ ಆಗಿ ಇಲ್ಲ ಅಂತ ಹೇಳಿದ್ರೆ ನಾವೇನು ಮಾಡಬೇಕಾಗುತ್ತೆ, ನಮ್ಗೆ ಇವತ್ತು ಒಂದಿನ ಎಲ್ಲ ಕಾಯ್ತಾ ಇರ್ತೀವಿ. ಎಕ್ಸಾಂಪಲ್, ಇವಾಗ ಬೆಳಗ್ಗೆ ಫೋನ್ ಮಾಡಿರ್ತೀವಿ, ಕಳಿಸ್ತಾ ಇದ್ದೀನಿ ಸರ್ ಅಂತ ಹೇಳಿರ್ತಾರೆ. ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾವು ಫ್ರೀ ಇದ್ಬಿಟ್ಟಿರ್ತೀವಿ. ಇವತ್ತು ಕೂತ್ಕೊಂಡು ನಾವು ಇವತ್ತೇನೋ ಇವತ್ತು ಲೇಬರ್ ಬರ್ತಾರೆ, ಗೋಡೆ ಕಟ್ತಾರೆ, ಇಲ್ಲಾಂದ್ರೆ ಇವತ್ತು ಶೆಟ್ರಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಯಂಕಾಲವರೆಗೂ ಫೋನ್ ಮಾಡಿದ್ರೆ ಯಾರು ಬರೋದಿಲ್ಲ. ಕರೆಕ್ಟ್. ಅವತ್ತೊಂದಿನ ನಮ್ಗೆ ಏನಾಗುತ್ತೆ ಅಂದ್ರೆ ಫುಲ್ ಡೇ ವೇಸ್ಟ್ ಆಗ್ಬಿಡುತ್ತೆ. ಸೊ ಅಂತ ಒಂದು ಲೆಕ್ಕ ಹಾಕೊಂಡ್ರೆ ನಾವು ಎಷ್ಟೋ ಲಾಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಮ್ಮ ಟೈಮ್ಗಳನ್ನ ಲೆಕ್ಕ ಹಾಕೊಂಡ್ರೆ. ಆಮೇಲೆ ನಾವು ಯಾರ ಮೇಲೂ ನಮ್ಮ ರಿಗ್ರೆಷನ್ ತೋರ್ಸ್ಕೊಳಂಗಿಲ್ಲ, ನಮ್ಮ ಮೇಲೆ ನಾವೇ ತೋರ್ಸ್ಕೋಬೇಕು. ಕಂಪ್ನಿ ಮಧ್ಯದಲ್ಲಿದ್ರೆ ಅಟ್ಲೀಸ್ಟ್ ಇಂಜಿನಿಯರ್ಗೆ ಸ್ವಲ್ಪ ಏನ್ ರಿಂಗ್ ಆಯ್ತು ಅಂತ ಕೇಳ್ಬೋದು, ಇಲ್ಲ ಕಂಪ್ನಿಗೆ ಫೋನ್ ಮಾಡ್ಬೋದು, ಯಾರ ಮೇಲೆ ಒಂದು ಕೋಪ ತೀರ್ಸ್ಕೊಳಕ್ಕಾರೆ ಇರುತ್ತೆ. ಯಾರನ್ನು ಕೇಳೋಣ, ನಾವು ಕೋಪ ಮಾಡ್ಕೊಂಡ್ರೆ ಬಾರ್ಬಂಡ್ರೆ ಇವ್ ನಾಳೆ ಬರೋದಿಲ್ಲ, ನಾಳೆನೂ ಆಗಲ್ಲ. ಕರೆಕ್ಟ್ ಆಗಿ ಆ ಥರ ಸಿಚುವೇಶನ್ಗಳು ಬರುತ್ತೆ. ಅದಕ್ಕೆ ಪ್ರಾಪರ್ ಆಗಿ ರೆಡಿ ಇರಬೇಕು ಅಂತೀರಾ ಇದಕ್ಕೆಲ್ಲ. ಎಂಡ್ ಡೇಗೆ ಏನಂದ್ರೆ ಸರ್, ನಮಗೆ ಕನ್ಸ್ಟ್ರಕ್ಷನ್ ನಾವೇ ಮಾಡ್ತೀವಿ ಅಂತ ಹೇಳಿದ್ರೆ ಲಾಟ್ ಆಫ್ ಪೇಷನ್ಸ್ ಇರಬೇಕು, ಆಮೇಲೆ ಅದ್ರ ಸಬ್ಜೆಕ್ಟ್ ನಾಲೆಡ್ಜ್ ಇರಬೇಕು. ಯಾಕಂದ್ರೆ ಸರ್ ನಾವು ಬರೀ ಎಲ್ಲೋ ಒಂದ್ ಕಡೆ ಅಮೌಂಟ್ ಸೇವ್ ಮಾಡ್ತೀವಿ ಅಂತ ಹೋದ್ರೆ ಆಗಲ್ಲ. ಅದ್ರದ್ದೇ ಆದ IS ಕೋಡ್ ಬುಕ್ ಸ್ಟ್ಯಾಂಡರ್ಡ್ ಫಾಲೋ ಮಾಡೋದಿರ್ಬೋದು, ಅದ್ರದ್ದೇ ಆದ ಮೆಟೀರಿಯಲ್ ಸ್ಪೆಸಿಫಿಕೇಶನ್ಸ್ ಇರ್ಬೋದು. ಸೊ ನಾವು ಒಂದು 300-350 ಬಿಲ್ಡಿಂಗ್ ಕಟ್ಟಿದೀವಿ ಅಂತಂದ್ರೆ ನಾವು ಇವತ್ತು ಕೂಡ ನಾವು 100% ಪರ್ಫೆಕ್ಟ್ ಅಂತ ನಾವೇ ಹೇಳ್ಕೊಳಕ್ಕಾಗಲ್ಲ. ಇನ್ನೂ ಸಮಸ್ಯೆಗಳು ಬರ್ತಾ ಇರುತ್ತೆ, ಇನ್ನೂ ನಾವು ಚಾಲೆಂಜಸ್ ನಾವು ಫೇಸ್ ಮಾಡ್ತಾನೆ ಇರ್ತೀವಿ. ಬಟ್ ನಾವು ಒಂದು ಬಿಲ್ಡಿಂಗ್ 2 ಬಿಲ್ಡಿಂಗಲ್ಲಿ ಎಷ್ಟೊಂದು ಜನ ಹೇಳ್ಬಿಡ್ತಾರೆ, ನಾನು 2 ಬಿಲ್ಡಿಂಗ್ ಕಟ್ಟಿದ್ದೀನಿ, ನಾನು 3ನೇ ಬಿಲ್ಡಿಂಗ್ ಇದು ನನಗೆಲ್ಲ ಗೊತ್ತು ಅಂತ. ಹೌದು, 2 ಬಿಲ್ಡಿಂಗ್ ಕಟ್ಟಿದ್ದೆ, ಎಲ್ಲ ಸಾಧ್ಯನೇ ಇಲ್ಲ. ಏನಂದ್ರೆ ಸೀಕ್ವೆನ್ಸ್ ಗೊತ್ತಾಗುತ್ತೆ ಅಷ್ಟೇನೆ. ಇವಾಗ ನೆಕ್ಸ್ಟ್ ಬಾರ್ ಬೆಂಡಿಂಗ್ ಬರುತ್ತೆ, ನೆಕ್ಸ್ಟ್ ಶೆಟ್ರಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅದನ್ನ ಏನೇನು ಚೆಕ್ ಮಾಡಬೇಕು, ಹೆಂಗ್ ಕ್ರಾಸ್ ಚೆಕ್ ಮಾಡಬೇಕು, ಎಷ್ಟು ದಿನದಲ್ಲಿ ಮುಗಿಸ್ಬೇಕು, ಅವನ್ನೆಲ್ಲನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಎವ್ರಿ ಡೇ ನಾವು ಅದ್ರ ಮೇಲೆ ಫೋಕಸ್ಡ್ ಆಗಿರ್ಬೇಕಾಗುತ್ತೆ. ಬಟ್ ಎಂಡಿಗೆ ಸಮ್ಟೈಮ್ಸು ಎಲ್ಲ ನಮ್ಮ ಅದೃಷ್ಟ ಚೆನ್ನಾಗಿದೆ, ಎಲ್ಲ ಕರೆಕ್ಟಾಗಿ ಬಂದರೆ ಎಲ್ಲ ನಾವು ಅಂದ್ಕೊಂಡಂಗೆ ಬಜೆಟ್ ಒಳಗಡೆ ಮುಗೀತು ಅಂತ ಹೇಳಿದ್ರೆ ಒಂದು ಕಡೆ ಎಲ್ಲರೂ ನಾವು ಏನಂದ್ರೆ ಬಜೆಟ್ ಸೇವ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಖುಷಿ ಪಡ್ಬೋದು. ಬಟ್ ಬಜೆಟ್ ಸೇವ್ ಮಾಡಿದ್ವಿ ಅಂದ್ರೆ 100% ನಾವು ಕ್ವಾಲಿಟಿ ಆಡ್ ಮಾಡಿರ್ತೀವಿ, 100% ನಾವು ಡಿಸೈನಲ್ಲಿ ಎಲ್ಲನೂ ಕಾಂಪ್ರಮೈಸ್ ಆಗಿರ್ತೀವಿ, ಒಂದು ಮೆಟೀರಿಯಲ್ಸಲ್ಲಿ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗಿರ್ತೀವಿ. ಇಲ್ಲ ಎಲ್ಲ ಚೆನ್ನಾಗಿ ಬಂತು, ನಾವು ಅನ್ಕೊಂಡಿದ್ದಕ್ಕಿಂತ ಇನ್ನು ಎಕ್ಸ್ಟ್ರಾಡಿನರಿಯಾಗಿ ಬಂತು ಅಂತ ಹೇಳಿದ್ರೆ ನಾವು ಅನ್ಕೊಂಡಿದ್ದ ಬಜೆಟ್ ಅಲ್ಲಿ ಮುಗ್ದಿರಲ್ಲ, ಜಾಸ್ತಿನೇ ಆಗಿರೋ 20-30 ಲಕ್ಷ ಮೇಲೆ ಅವಾಗಲೇ ಅದು ಎಕ್ಸ್ಟ್ರಾಡಿನರಿಯಾಗಿ ಬರುತ್ತೆ. ಈ ಥರದಕ್ಕೆ ಎಲ್ಲದಕ್ಕೂ ರೆಡಿ ಇದ್ರೆ ಆಮೇಲೆ ಸಾಕಷ್ಟು ಜನ ಕಟ್ತಾ ಇರ್ತಾರೆ. ಇಂದಿಷ್ಟನ್ನ ಪ್ಲಾನ್ ಮಾಡ್ಕೊಂಡ್ರೆ ಅದು ಆಲ್ಮೋಸ್ಟ್ ಮಾಡ್ಬೋದು ಅಂತ. ಇನ್ನೊಂದು ಪಾಯಿಂಟ್ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ಸ್ ಸರ್, ಟ್ರಾನ್ಸ್ಪೋರ್ಟ್ ಬಗ್ಗೆನೂ ನಾಲೆಡ್ಜ್ ಇರಬೇಕು. ಸೊ ಈಗ ಸಡನ್ ಆಗಿ ಟೈಲ್ಸ್ ತರದ ಗಾಡಿ ಬುಕ್ ಮಾಡೋದಿರುತ್ತೆ, ಮತ್ತೊಂದು ಗಾಡಿ ತರೋದಿರುತ್ತೆ, ಇಲ್ಲಾಂತಂದ್ರೆ ಲೇಬರು ಎಲ್ಲಿಂದನೋ ಬರೋರು ಇರ್ತಾರೆ, ಪೋಟ್ರು ಮಾಡೋವು ಅವು ಎಲ್ಲ ಸಾಕಷ್ಟು ಇರುತ್ತೆ. ಆಮೇಲೆ ಈಸಿ ಟ್ರಾನ್ಸ್ಪೋರ್ಟೇಷನ್ ಇರಬೇಕು, ಓಡಾಡೋದು ಗಾಡಿ ಬೇಕು ಅಂತ. ಸಡನ್ ಆಗಿ ಒಂದು ಲೋಡು ಎಂಸೈಂಡ್ ಬೇಕು ಅಂತಂದ್ರೆ ನಮ್ಗೆ ಎಲ್ಲಿ ಸಿಗುತ್ತೆ ಅಂತ ಪಟ್ಟಂತ ಹೋಗ್ತಾರಂಗಿರ್ಬೇಕು. ಆ ಥರದವೆಲ್ಲ ಸ್ವಲ್ಪ ಕಮ್ಯುನಿಕೇಶನ್ ಚೆನ್ನಾಗಿ. ಟ್ರಾನ್ಸ್ಪೋರ್ಟ್ ಅಂದಾಗಲೇ ನೆನಪಾಯ್ತು, ನೀರು ಕೂಡ ತುಂಬಾ ಇಂಪಾರ್ಟೆಂಟ್. ವಾಟರ್ ಸರ್, ವಾಟರ್ ಮ್ಯಾನ್ಗೂ ಅಷ್ಟೇ. ನಮ್ಮ ಹತ್ರ ಬೋರ್ ಇಲ್ಲ ಅಂತಂದ್ರೆ ಅವನ ಹತ್ರ ಒಂದು ಕ್ಲೀನಾಗಿ ನಾವು ಮಾತಾಡಿ ಇಟ್ಕೋಬೇಕಾಗತ್ತೆ. ಸೊ 1-2-3 ಕಾಂಟ್ಯಾಕ್ಟ್ ಇಟ್ಕೋಬೇಕಾಗತ್ತೆ. ಇಮಿಡಿಯೇಟ್ ಫೋನ್ ಮಾಡಿದ್ರೆ ವಾಟರ್ ಟ್ಯಾಂಕರ್ಗಳು ಸರ್ ಹೇಳ್ದಂಗೆ 2-3 ಟ್ಯಾಂಕರ್ ಅಂತೂ ರೆಡಿ ಇರಬೇಕು. ಸೊ ಅವ್ರಿಲ್ಲ ಅಂದ್ರೆ ಇವ್ರಿಲ್ಲ ಅಂದ್ರೆ ಅವರು. ಆಮೇಲೆ ಅದು ಆ ನೀರು ಹಾಕೊಳ್ಳಕ್ಕೆ ಸಂಪು ಕೂಡ ಪಕ್ಕ ರೆಡಿ ಇರಬೇಕು. ಆಮೇಲೆ ಅದ್ರ ಜೊತೆ ನಾವು ಇನ್ನೊಂದೇನು ಮಿಸ್ಟೇಕ್ ಮಾಡ್ತೀವಿ ಅಂತಂದ್ರೆ ನಾವು ಒಂದು ಲೇಬರ್ ಅಲ್ಲಿ ಇಟ್ಕೊಳ್ಳೋದಕ್ಕಿಂತ ಶೆಡ್ ಕಟ್ಕೊಳ್ಳೋದಿರುತ್ತೆ. ಶೆಡ್ಗೆ ನಾವು 1 ಲಕ್ಷ ಕೊಡ್ಬೇಕಾಗುತ್ತೆ. ಸೊ ಅಲ್ಲೇನ್ ಮಾಡ್ತೀವಿ ನಾವು ಡೇ 1 ಅಲ್ಲಿ ಏನಂದ್ರೆ ಸರ್ ಫುಲ್ ಅಗ್ರೆಸಿವ್ ಇರ್ತೀವಿ. ನಾನು ಇವಾಗ 5 ಲಕ್ಷ 10 ಲಕ್ಷ ನಾನು ಸೇವ್ ಮಾಡ್ತೀನಿ ಅಂತ ಫುಲ್ ಕಾನ್ಫಿಡೆನ್ಸ್ ಆಗಿರ್ತೀವಿ. ಸೊ ಎಲ್ಲಾದ್ರೂ ಅದು ಶೆಡ್ ಕಟ್ಟೋದು ಇನ್ಷಿಯಲ್ ಡೇಸ್ ಅಲ್ಲಿ ಬರುತ್ತೆ. ಇನ್ಷಿಯಲ್ ಡೇಸ್ ಅಲ್ಲಿ ಬಂದಾಗ ನಾವೇನ್ ಮಾಡ್ತೀವಿ, ಅದನ್ನ ಇಲ್ಲ 2 ಶೆಡ್ ಕಟ್ಟಬೇಕು ಅಂತಂದ್ರೆ ಮೇಸ್ತ್ರಿ ಜಾಸ್ತಿ ಪೇಮೆಂಟ್ ಕೇಳಿದ 30,000 ರೂಪಾಯಿ ಆಗುತ್ತೆ ಸರ್, ನಾನು ಇದು ಕಟ್ಕೋಬೇಕು ಅಂತಂದ್ರೆ ಒಂದೇ ಕಟ್ಟು ಅದರಲ್ಲೇ ಮೇಂಟೈನ್ ಮಾಡೋ ಅಂತ ಹೇಳ್ಬಿಡ್ತೀವಿ. ಸೊ ಇಲ್ಲ ಅಂತಂದ್ರೆ ಶೆಡ್ಡೇ ಬೇಡ, ಗ್ರೌಂಡ್ ಫ್ಲೋರ್ ರೂಫ್ ಆಗಲಿ ಅಲ್ಲಿ ಇಟ್ಕೊಳ್ಳೋಣ ಅಂತ ಅನ್ಕೊಂತೀವಿ. ಏನಂದ್ರೆ ನಮ್ಮ ಮೈಂಡಲ್ಲಿ ಇರುತ್ತೆ ಸೇವಿಂಗ್ಸ್ ಮಾಡ್ಬೇಕಂತ ಹೇಳ್ಬಿಟ್ಟು. ಸೊ ಅಲ್ಲೇನಾದ್ರು ಲೇಬರ್ ಇಲ್ಲ ಮತ್ತು ಪ್ರಾಪರ್ ಸ್ಟೋರೇಜ್ ಫೆಸಿಲಿಟಿ ಇಲ್ಲ ಅಂತಂತಂದರೆ, ಸೊ ಒಂದು ಲೋಡ್ ಸಿಮೆಂಟ್ ಬಂದಿತ್ತು, ಒಂದು 50 ಬ್ಯಾಗ್ 60 ಬ್ಯಾಗ್ ಇತ್ತು, ಅದ್ರಲ್ಲಿ 20 ಬ್ಯಾಗ್ ಸೆಟ್ ಆಯಿತು ಅಂತಂದ್ರೆ ಮುಗಿದೈತೆ, ನಮ್ಗೆ 10,000 ರೂಪಾಯಿ ಲಾಸ್. ಅಂಥವು ಎಷ್ಟೊಂದು ನಡೆಯುತ್ತೆ. ಸೊ ಅವಕ್ಕೆಲ್ಲದಕ್ಕೂ ಕೂಡ ಏನಂದ್ರೆ ಒಂದು ತಾಳ್ಮೆ ತೊಗೊಂಡು ನಾವು ಕೆಲಸ ಮಾಡ್ಕೋಬೇಕು. ಕರೆಕ್ಟಾಗಿ ಹೇಳಿದ್ರಿ ಸರ್.
ನೋಡಿದ್ರಲ್ಲ ವೀಕ್ಷಕರೇ, ತುಂಬಾನೇ ಟಫ್ ಇದೆ, ಬಟ್ ಆಗೋದಿಲ್ಲ ಅಂತೇನಿಲ್ಲ, ಮಾಡ್ಬೋದು. ಮಾಡದೆ ಇರಕ್ಕೆ ಸಾಧ್ಯನೇ ಇಲ್ಲ. ಸರಿಯಾದ ನಾಲೆಜ್, ಕನ್ನಡ ಕೋರ ಚಾನಲ್ ಎಲ್ಲ ನೋಡಿ ಸರಿಯಾದ ನಾಲೆಜ್ ತಗೊಂಡ್ರೆ ಡೆಫಿನೆಟ್ಲಿ ಮಾಡ್ಬೋದು. ಬಟ್ ಇವೆಲ್ಲ ಬೇಡಾಗಿರೋ ನಮ್ಮ ಪಾಡಿ ನಾವು ಆರಾಮಾಗಿರ್ತೀವಿ, ದುಡಿತೀವಿ, ದುಡ್ಡು ಕೊಡ್ತೀವಿ, ಒಳ್ಳೆ ಮನೆ ಬೇಕು ಅಂದರೆ ಆರ್ಸಿಸಿ ಅಂತೂ ರೆಡಿ ಇದೆ. ಇವೆಲ್ಲ ಸಮಸ್ಯೆಗಳನ್ನು ತಾವು ಹೆಗಲ ಮೇಲೆ ಹೊತ್ಕೊಂಡು ನೀವು ಮಾಡ್ಕೊಡೋಕೆ ರೆಡಿ ಇದ್ದಾರೆ. ಅಷ್ಟೇ ಇದೆ, ಇದು ಆಷಾಢ ಆಗಿರೋದ್ರಿಂದ ಆಷಾಢದಲ್ಲಿ ಆಫರ್ ಕೂಡ ನಡೀತಾ ಇದೆ, ಮಧ್ಯದಲ್ಲಿ ಕ್ಲಿಪ್ ಕೂಡ ಬಂದೋಗಿರ್ಬೋದು. ಸೊ ಡೆಫಿನೆಟ್ಲಿ ಆಷಾಢ ಆಫರನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ನೀವು ಕೂಡ ಉಚಿತವಾದ ಇಂಟೀರಿಯರನ್ನು ಕೂಡ ಇವಾಗ ಪಡ್ಕೋಬೋದು ಅಂತ ಹೇಳ್ತೀನಿ. ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಮನೆ ಕಟ್ಟಿರ್ತೀರ, ರೆಡಿ ಆಗಿರುತ್ತೆ. ಇಂಟೀರಿಯರ್ಗೆ ಯಾರಿಗೂ ಕಷ್ಟಪಟ್ಟದು ಲಾಸ್ಟಲ್ಲಿ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ರೆ ಯೋಚನೆ ಬೇಡ, ಫ್ರೀ ಇಂಟೀರಿಯರ್ ಸಿಗ್ತಾ ಇದೆ, ಆಷಾಢ ಆಫರ್ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಂಥ ನಂಬರ್ ಮೂಲಕ ಆರ್ಸಿಸಿಯನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಕನಸಿನ ಮನೆನ ಯಾವುದೇ ರೀತಿ ತಲೆ ಬಿಸಿ ಇಲ್ಲದೆ ನನ್ಸು ಮಾಡ್ಕೋಬೋದು. ಸೊ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ನಾಲೆಜನ್ನು ತೊಗೊಂಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.